ಬಂಧುಗಳ ನಮಸ್ಕಾರ. ನಾನು ಅರುಣ್ ಕುಮಾರ್ ಯಜಮಾನಗಳ ಕೆಆರ್ಎಸ್ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ನಮ್ಮ ಜೊತೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಹಾಗೂ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಮೇಶ್ ಹಾಗೂ ಮಂಡ್ಯ ಜಿಲ್ಲಾಧ್ಯಕ್ಷ ಮಲ್ಲನ್ ತತ್ವಾಡಿ ಹಾಗೂ ಮಂಡ್ಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಿವಪುರ ನಾಗರಾಜು, ಇನ್ನೊಬ್ಬರು ಮಂಡ್ಯ ಜಿಲ್ಲಾ ಕಾರ್ಯದರ್ಶಿ ಮಲ್ಲಯ್ಯ ಹಾಗೂ ಇನ್ನೊಬ್ಬ ನಮ್ಮ ಲೈವ್ ಮಾಡ್ತಾರಂತವರು ಮಂಡ್ಯ ತಾಲೂಕು ಕಾರ್ಯದರ್ಶಿ ಮಲ್ಲೇಶ್ ಅವರು. ಬಂಧುಗಳೇ, ನಾವು ಇವತ್ತು ಮಂಡ್ಯ ಜಿಲ್ಲಾ DC ಕಚೇರಿ ಎದುರುಗಡೆ ಇದ್ದೀವಿ. ಎರಡು ಕಾರಣಗಳಿವೆ. ಒಂದು, ನಾವು ಜಂಟಿ ಕೃಷಿ ನಿರ್ದೇಶಕರನ್ನು ಭೇಟಿ ಮಾಡಿ ಜಿಲ್ಲಾದ್ಯಂತ ಮತ್ತು ರಾಜ್ಯಾದ್ಯಂತ ರಸಗೊಬ್ಬರಗಳನ್ನು ಅನಗತ್ಯವಾಗಿ MRP ಬೆಲೆಗಿಂತ ದುಪ್ಪಟ್ಟ ಬೆಲೆಗೆ ಮಾಡ್ತಿರೋ ವಿಚಾರವಾಗಿ ಆ ದುಪ್ಪಟ್ಟ ಬೆಲೆ ಮಾಡ್ತಾ ಇರುವಂಥದ್ದನ್ನ ಕಡಿವಾಣ ಹಾಕಬೇಕು ಅನ್ನುವಂಥಷ್ಟು ವಿಚಾರಗಳನ್ನು ನಮ್ಮ ಕೆಆರ್ಎಸ್ ಪಕ್ಷದ ಗೌರವಾಧ್ಯಕ್ಷ ಆಗಿರುವಂಥ ರವೀಂದ್ರ ರೆಡ್ಡಿ ಅವರು ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಘುಪತಿ ಭಟ್ ಹಾಗೂ ಕಾರ್ಯದರ್ಶಿ ಆಗಿರುವಂಥ ರವಿ ಜಾನಕಿಯವರ ನೇತೃತ್ವದಲ್ಲಿ ಸಾಕಷ್ಟು 2 ತಿಂಗಳುಗಳಿಂದ ರೈತರಿಗೆ ಆಗ್ತಿರುವಂಥ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕಳೆದ 15 ದಿನಗಳ ಸಂದರ್ಭದಲ್ಲಿ ರಾಜ್ಯದ ಕೃಷಿ ಆಯುಕ್ತರನ್ನು ಸಾಕಷ್ಟು ಬಾರಿ ಭೇಟಿ ಮಾಡಿ ನಮ್ಮ ನಿಯೋಗ ಇಲ್ಲಿ MRP ಬೆಲೆಗಿಂತ ಯಾವುದೇ ಜಿಲ್ಲೆಗಳಲ್ಲಿ ಯಾವುದೇ ಕೇಂದ್ರಗಳಲ್ಲಿ MRP ಬೆಲೆಗಿಂತ ಈ ಒಂದು ರಾಸಾಯನಿಕ ಗೊಬ್ಬರಗಳನ್ನು ಮಾರಾಟ ಮಾಡೋದಕ್ಕೆ ಅವಕಾಶ ಮಾಡಬಾರ್ದು. MRP ಬೆಲೆಗಷ್ಟೇ MRP ಮಾಡಬೇಕು. ಅದನ್ನು ಬಿಟ್ಟು ದುಪ್ಪಟ್ಟವಾದ ಒಂದು 1 to double ಕೊಡುವಂಥ ಒಂದು ವ್ಯವಸ್ಥೆ ಹೋಗಬೇಕು ಅನ್ನೋದು ನಿಟ್ಟಿನಲ್ಲಿ ಒಂದಷ್ಟು ಪದೇ ಕೃಷಿ ಇಲಾಖೆಗೆ ನಾವು ಭೇಟಿ ಕೊಟ್ಟು ಬೇಕಾಗಿರುವಂಥ ಒಂದಷ್ಟು ನೀತಿ ನಿಯಮಗಳನ್ನು ಅವ್ರಿಗೂ ತಿಳಿಸಿ ಒಂದಷ್ಟು ವಿಚಾರಗಳಿದೆ. ಏನಪ್ಪ ಅಂದರೆ, ಇಲ್ಲಿ ಅನಗತ್ಯವಾಗಿ ಈಗ ಲಾರಿ ಲೋಡಿಂಗು ಅನ್ಲೋಡಿಂಗು ಹಮಾಲಿ ಚಾರ್ಜಸ್ಸು ಅವು ಅಂತ ಹೇಳಿ ಅವೆಲ್ಲ ಚಾರ್ಜಸ್ಗಳನ್ನು ಮಾರಾಟಗಾರರ ಮೇಲೆ ಆಗ್ತಾಯಿದೆ. ಈಗ ರಾಸಾಯನಿಕ ಕಂಪನಿಗಳ ಒಂದು ಇನಿಷಿಯಲ್ ಅಗ್ರಿಮೆಂಟ್ ಪ್ರಕಾರ ಅದು ಸೊಸೈಟಿ ಇದ್ರೆ ಸೊಸೈಟಿ ಅಥವಾ ಪ್ರೈವೇಟಾಗೆ ಉಪ್ಪುಗಳನ್ನು ಕೊಡುವಂಥ ಕೇಂದ್ರಗಳಿಗೆ ಡೋರ್ ಡೆಲಿವರಿ ಮಾಡಬೇಕು ಅಂತ ಇದೆ ಇನಿಷಿಯಲ್ ಅಗ್ರಿಮೆಂಟು. ಆದರೆ ಇಲ್ಲಿ ಅನಗತ್ಯವಾಗಿ ಹೊರೆಯನ್ನು ಮಾರಾಟಗಾರ ಮಾಡ್ತಿದ್ದಾರೆ. ಆ ಮಾರಾಟಗಾರರು ರೈತರಿಗೆ ಹೊರೆಯನ್ನು ಮಾಡ್ತಿದ್ದಾರೆ. ಈ ಥರಕ್ಕೆ ಆಗಿ ಕಳೆದ ಒಂದು ವಾರ್ಷಿಕ ವರದಿಯನ್ನು ತೆಗೆದುಕೊಂಡ್ರೆ 2,000 ಕೋಟಿ ಜನಸಾಮಾನ್ಯರ ರೈತರ ದುಡ್ಡು ಭ್ರಷ್ಟಾಚಾರದ ರೂಪವಾಗಿ ರೈತರ ದುಡ್ಡು ಪೋಲಾಗಿದೆ. ಹಾಗಾಗಿ ರೈತರ ಮೇಲೆ ಆಗ್ತಾ ಇರುವಂಥ ಅನಗತ್ಯ ಹೊರೆಯನ್ನು ಕಡಿಮೆ ಮಾಡಬೇಕು. ರಾಜ್ಯದಲ್ಲಿ ಮುಂಗಾರು ಹಂಗಾಮು ಶುರುವಾಗಿರೋ ಕಾರಣಕ್ಕಾಗಿ ಯಾವುದೇ ಒಂದು ರಸಗೊಬ್ಬರಗಳಲ್ಲಿ ಒಂದು ವ್ಯತ್ಯಯ ಆಗ್ತಾ ಇರೋ ರೀತಿ ಕಾಪಾಡ್ಕೋಬೇಕು. ಮತ್ತು MRP ಬೆಲೆಗಿಂತ ದೊಡ್ಡ ಬೆಲೆಗಳಿಗೆ ಮಾರಾಟ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೋದು ಅಂತ ಹೇಳಿ ಇವಾಗ ಇಷ್ಟು ದಿನ ಮಂಡ್ಯ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾಗಿ ಅಶೋಕ್ ಅವರಿದ್ದರು. ಇವಾಗ ಹೊಸದಾಗಿ ಕೃಷಿ ನಿರ್ದೇಶಕರು ಬಂದಿದ್ದಾರೆ. ಅವರನ್ನು ಭೇಟಿ ಮಾಡಿ ನಮ್ಮ ಒಂದಷ್ಟು ಅಂಶಗಳಿದೆ, ನಮ್ಮ ಒಂದು ಅಭ್ಯುದಯಗಳಿದೆ. ಆ ವಿಚಾರಗಳನ್ನು ಮೊದಲನೇದಾಗಿ ಜಂಟಿ ಕೃಷಿ ನಿರ್ದೇಶಕರಿಗೆ ಮಾತಾಡ್ತೀವಿ. ತದನಂತರದಲ್ಲಿ ಜಿಲ್ಲಾಧಿಕಾರಿ ಅವ್ರನ್ನ ಭೇಟಿ ಮಾಡ್ತೀವಿ. ಸರ್ ಅಂತ ಮುಂದೆ ನಡಿ. ಮೊಬೈಲ್ ಹಂಗೆ ಹಿಡಿಯೋದು ಬರಬೇಕು ಕರೆಕ್ಟಾಗಿ. ನೀನು ಕರೆಕ್ಟಾಗಿ ಮೊಬೈಲ್ ಪಾರೆ ಮಾಡೋದು. ನಾವು DC ಕಚೇರಿಯಲ್ಲಿ ಮೊದಲನೇ ಇರುವಂಥ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಜಿಲ್ಲಾದ್ಯಂತ ರಸಗೊಬ್ಬರ ಕಂಪನಿಗಳು ಹಾಗೂ ಕೃಷಿ ಅಧಿಕಾರಿಗಳು ಯೂರಿಯಾ DAP ರಸಗೊಬ್ಬರದಲ್ಲಿ ಅಕ್ರಮವಾಗಿ ಮಾರುತ್ತಿರುವುದನ್ನು ಕಡಿಮೆಗೊಳಿಸಬೇಕು ಅನ್ನೋ ವಿಚಾರಗಳನ್ನು ಇವತ್ತು ಬಂದಿದ್ದೀವಿ. ಜನಸಾಮಾನ್ಯರು, ರೈತ ಬಂಧುಗಳು ಪ್ರಶ್ನೆ ಮಾಡಬೇಕು. ಯಾರಾದರೂ MRP ದರಗಿಂತ ದೊಡ್ಡ ಬೆಲೆಗಳಿಗೆ ಏನಾದರೂ ಬೇಡಿಕೆ ನೀಡಿದ್ರೆ ಕೆಆರ್ಎಸ್ ಪಕ್ಷದವ್ರಿಗೂ ಫೋನ್ ಮಾಡಿ, ಮತ್ತು ಕೃಷಿ ಇಲಾಖೆಯ ರೈತರ ಸಹಾಯವಾಣಿಗೂ ಫೋನ್ ಮಾಡಬೇಕು. ರೈತ ಸಹಾಯವಾಣಿ ಬಂದು ನಾವು ಇವತ್ತು ಜಿಲ್ಲಾ ಕಚೇರಿಯ ಕೃಷಿ ಜಂಟಿ ನಿರ್ದೇಶಕರನ್ನು ಭೇಟಿ ಮಾಡಕ್ಕೆ ಹೋಗ್ತಿದ್ದೀವಿ. ಏನು ವಿಚಾರ ಅಂದರೆ, ರೈತರುಗಳಿಗೆ ಸರ್ಕಾರ ರಾಸಾಯನಿಕ ಗೊಬ್ಬರನ ಒದಗಿಸಲು ವಿಫಲಾಗ್ತಾರೆ. ಯಾಕೆಂದ್ರೆ ಗುಣಮಟ್ಟದಲ್ಲಿ ಕೊಡುವಂಥ ವ್ಯವಸ್ಥೆ ಯೂರಿಯಾನ ಕೊಡ್ತಾ ಇಲ್ಲ. ಅವ್ರು ಸಾಕಾಗಷ್ಟು ಯೂರಿಯಾನ ಕೊಡ್ತಾ ಇಲ್ಲ. ಆದ್ರಿಂದ ಬೇರೆ ಕಡೆ ಸರ್ಕಾರ ನಿಗದಿ ಮಾಡಿದ ದರಕ್ಕಿಂತ ಹೆಚ್ಚಾಗಿ ಯೂರಿಯಾನ ಮತ್ತು DAPನ ದಯವಿಟ್ಟು ಅದ್ರ ಬಗ್ಗೆ ನಾವು ಜಂಟಿ ಕೃಷಿ ನಿರ್ದೇಶಕರು ಭೇಟಿ ಮಾಡಲು ಹೋಗ್ತಿದ್ದೀವಿ. ದಯವಿಟ್ಟು ಮೀಟಿಂಗ್ ಮುಗಿಸ್ಕೊಂಡು ನೀವು ಮೀಟಿಂಗ್
ಮೊನ್ನೆಗೆ ಮುಗಿದ್ವಿ. ಯಾಕೆಂದರೆ ನಮ್ಮ ರಾಜ್ಯದ ಜನತೆ ಯೋಚನೆ ಮಾಡ್ಬೋದು ಯಾವ ವಿಚಾರದಲ್ಲಿ ಈ ರಾಜ್ಯದ ರೈತರನ್ನ ವಂಚನೆ ಮಾಡ್ತಾ ಇದ್ದಾರೆ, ಹೆಚ್ಚು ದರ ತಗೊಳ್ತಾರೆ ಅಂದರೆ ನೋಡಿ, 1000 ಮೇಲೆ ಅಂದರೆ 20 ಯೂರಿಯಾ, ಸುಫಲ ಯಾವುದೇ ಗೊಬ್ಬರಗಳನ್ನ ತೆಗೆದುಕೊಂಡ್ರೆ ಜಿಂಕನ್ನು ತೆಗೆದುಕೊಳ್ಳಿ ಅಂತ ಹೇಳಲ್ಲ. ಆದರೆ ನಮ್ಮ ರೈತರಿಗೆ ಬೇಕಾಗಿರುವಂತಹ ಯೂರಿಯಾ, ಯಾಕೆಂತಂದರೆ ಅದನ್ನೇ ಅತಿ ಹೆಚ್ಚು ರೈತರು ಜೋಳ ಅದಕ್ಕೆ ಇದಕ್ಕೆ ಬಳಸುವಂಥದ್ದು. ಅದರ ಮೇಲೆ ಇವರು ಜಿಂಕ್ ಎಂಬ ಫುಡ್ಡಿನ ಆಧಾರದ ಮೇಲೆ ಒಂದು ಚೀಲಕ್ಕೆ 200-250 ರೂಪಾಯಿ ಹೆಚ್ಚು ಬೆಲೆಯನ್ನು ತೆಗೆದುಕೊಳ್ತಾ ಇದ್ದಾರೆ. ಇದು ಜನರಿಗೆ ಅರ್ಥ ಆಗ್ತಾದ್ರೂ ಕೂಡ ಅವರಿಗೆ ಬೇಕೇ ಬೇಕಾಗಿದೆ. ಆ ಯೂರಿಯಾದ ಮುಖಾಂತರ ಇವರು 280 ರೂಪಾಯಿ ಸಿಗಬೇಕಾದಂಥ ಯೂರಿಯಾಕ್ಕೆ ಇವರು ಆದರೆ ಇವರು ಹೆಚ್ಚು ಬೆಲೆಯನ್ನು ತೆಗೆದುಕೊಂಡು ಈ ರೀತಿ ದೋಚ್ತಾ ಇದ್ದಾರೆ ರೈತರನ್ನ. ಅದರ ಹೌದು, ಅದೇ ಲಿಂಕ್ ಪ್ರಾಡಕ್ಟ್ಗೆ ಇವರು ಹೆಚ್ಚು ಹಣವನ್ನು ತೆಗೆದುಕೊಳ್ತಾರೆ. ಏಕೆಂದರೆ ಈ ಲಿಂಕಲ್ಲಿ ಒಂದು ಚೀಲದ ಯೂರಿಯಾದ ಅಂಶ ಇದೆ ಅಂತ ಹೇಳಿ ಜನರನ್ನ ವಂಚನೆ ಮಾಡ್ತಾ ಇರೋದು. ಈ ವಿಚಾರದಲ್ಲಿ ದಯವಿಟ್ಟು ಯಾರೇ ರೈತರು ಈ ರೀತಿ ಪ್ರಾಡಕ್ಟ್ನ ತೆಗೆದುಕೊಳ್ಳಲೇಬೇಕು ಅಂತ ನಿಮಗೆ ಹೇಳಿದರೆ ದಯವಿಟ್ಟು ನಮ್ಮ ಸಂಖ್ಯೆಗೆ ಫೋನ್ ಮಾಡಿ. ಏಕೆಂದರೆ ಪ್ರತಿಯೊಂದು ಕಡೆ KRS ಪಕ್ಷ ತಾಲೂಕು ಮಟ್ಟದಲ್ಲಿ ಇದೆ. ದಯವಿಟ್ಟು ದೂರನ್ನು ನೀಡಿ ಒಂದು ಸಂಯಮಿತ ಬದುಕನ್ನು ಕಟ್ಕೊಳ್ಳಿ ಅಂತ ಈ ಮೂಲಕ ನಾವು ಹೇಳ್ತೀವಿ. ಆಮೇಲೆ ಸರ್ಕಾರ ಒಂದು ಕಡ್ಡಾಯಗೊಳಿಸ್ತಾ ಇದೆ ರೈತರುಗಳಿಗೆ, ಎಫ್ಎಡ್ ಕಡ್ಡಾಯ. ಒಂದು ರೈತ ಒಂದು ತಿಂಗಳಿಗೆ ಒಂದು ಮೂಟೆ ತಗೋಬೇಕಂತ ಒಂದಷ್ಟು ಫ್ರೂಟ್ ಐಡಿಯಿಂದ ಇದು ಮಾಡ್ತಾವ್ರೆ. ದಯವಿಟ್ಟು ಸರ್ಕಾರ ಇದನ್ನ ಏನು ಆದೇಶ ಮಾಡಿದ್ರೆ ಹಿಂಪಡಿಬೇಕು. ಯಾಕೆ ರೈತರುಗಳು ನೀವು ಮಾಡುವಂತ ಆದೇಶಕ್ಕೆ ಆಗಲ್ಲ. ಯಾಕೆಂದ್ರೆ ನೆಟ್ವರ್ಕ್ ಇದ್ರೆ ಮಾತ್ರ ತಗೋಕ್ಕಾಗುತ್ತೆ. ದಯವಿಟ್ಟು ನಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಆ ಟೈಮಲ್ಲಿ ನೀವು ಒದಗಿಸ್ಕೊಡ್ಬೇಕು ರಾಸಾಯನಿಕ ಗೊಬ್ಬರನ. ನಿಮ್ಗೆ ಆಗಿಲ್ಲ ಅಂದ್ರೆ ಏನು ಸರ್ಕಾರ ಕೃಷಿ ಸಚಿವರಾಗಿ ಕೆಲಸ ಮಾಡಕ್ಕಾಗ್ತಲ್ಲ ಯಾವ ತರ ನೋಡಿ. ಇವಾಗ ಬಿತ್ತನೆ ಟೈಮು, ನೆಕ್ಸ್ಟ್ ಇನ್ನೊಂದು 2-3 ತಿಂಗಳಲ್ಲಿ ಯೂರಿಯಾ ಅಭಾವ. ಎಲ್ಲಿ ಭತ್ತ ಕಟಾವು ಬೆಳೆ ಪೈರು ನಾಟಿ ಮಾಡಿದಾಗ ಅವಾಗ್ಲೂ ಸಹ ಯೂರಿಯಾ ಅಭಾವ. ನಾವು ಕಬ್ಬು ಬಿತ್ತನೆ ಮಾಡಿದಾಗ್ಲೂ ಸಹ ಅವಾಗ್ಲೂ ಯೂರಿಯಾ ಅಭಾವ. ನೋಡಿ, ಜ್ಞಾನ ಯೂರಿಯಾ ತಗೋಬೇಕು. ಒಂದು 20 DAP ಅವೆಲ್ಲ ತಗೋಬೇಕಾದ್ರೆ ಜ್ಞಾನ ಯೂರಿಯಾ ಅದ್ರಲ್ಲಿ ಸ್ಪ್ರೇ ಮಾಡಬೇಕು. ರೈತರುಗಳು ಸ್ಪ್ರೇ ಮಾಡಕ್ಕಾಗುತ್ತಾ? ದೊಡ್ಡ ಕಬ್ಬು ಒಳಗಡೆ ಹೋಗಿ ಸ್ಪ್ರೇ ಮಾಡ್ಬೇಕಂತ ಹೇಳ್ತಾ ಇದಾರೆ. ದಯವಿಟ್ಟು ಇದನ್ನ ರೈತರುಗಳಿಗೆ ಆಗಲ್ಲ. ಸಾಧ್ಯವಷ್ಟು ನೀವು ನಮಗೆ ಬೇಕಾದಂತ ತಿಂಡಿಗಳನ್ನು ಒದಗಿಸ್ಕೊಡ್ಬೇಕು. ಇದು ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ಅವ್ರು ಓಟ್ಗೋಸ್ಕರ ಬಂದು ಎಲ್ಲಾನ ವ್ಯವಸ್ಥೆ ಮಾಡ್ಕೊತ, ಆದ್ರೆ ನಮ್ಮ ರೈತರುಗಳು ಬೇಕಂತ ತಿಂಡಿ ವ್ಯವಸ್ಥೆ ಮಾಡ್ಕೊಡಕ್ಕಾಗ್ತಿಲ್ಲ. ಎಷ್ಟು ಅಭಾವ ಆಗ್ತದೆ ಅಂದ್ರೆ ಒಂದು 100 ಮೂಟೆಗೆ 10-20 ಬರ್ಬೇಕಾದ್ರೆ ಜೊತೆಲಿ ಒಂದು 100 ಮೂಟೆ ಯೂರಿಯಾ ತಗೊಬಂದು ಇಬ್ರು ಇದ್ ಮಾಡ್ಕೊತಿದ್ರೆ. ದಯವಿಟ್ಟು ನಾವು ಇವತ್ತು ಜಂಟಿ ಕೃಷಿ ನಿರ್ದೇಶಕರನ್ನ ಭೇಟಿ ಮಾಡಕ್ ಹೋಗ್ತೇವೆ. ಇನ್ನು ಮುಂದಿನಗಳಲ್ಲಿ ಮಂಡ್ಯ ಜಿಲ್ಲೆದಂತ ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರದ ಅಭಾವ ಬರಬಾರ್ದು. ನೀವು ಈ ವ್ಯವಸ್ಥೆನ ಬೆಳವಣಿಗೆ ಮಾಡಬೇಕು. ದಯವಿಟ್ಟು ಮುಂದಿನ ರೈತರುಗಳಿಗೆ ಈ ವರ್ಷದಲ್ಲಿ ಮಳೆ ಹಬ್ಬನು ಕಡಿಮೆ ಇದೆ. ನೀವು ನಮಗೆ ರೈತರುಗಳಿಗೆ ಯಾವುದೇ ರೀತಿಯ ಸಮಸ್ಯೆ ಆಗ್ಬಾರ್ದ ರೀತಿ ನೋಡಬೇಕು. ಇದೇ ವಿಚಾರವಾಗಿ ನಾವು ಮಂಡ್ಯ ಪ್ರೆಸ್ ಮೀಟ್ ಅಲ್ಲಿ ಸಹ ಇದೇ ರೀತಿ ವ್ಯವಸ್ಥೆ ಪ್ರೆಸ್ ಮೀಟ್ ಮಾಡಿಬಿಟ್ಟು ಇಂದು ನಾವು ಜಂಟಿ ಕೃಷಿ ನಿರ್ದೇಶಕರನ್ನ ಭೇಟಿ ಮಾಡಲು ಬರ್ತಾ ಇದ್ವಿ. ಹಾಗೆ ಮಂಡ್ಯ ಮಾನ್ಯ ಜಿಲ್ಲಾ ಅಧಿಕಾರಿಗಳನ್ನು ಸಹ ಭೇಟಿ ಮಾಡ್ತೀವಿ. ಈ ವಿಚಾರವಾಗಿ ರೈತರುಗಳ ಯಾವುದೇ ರೀತಿಯ ತೊಂದರೆ ಆಗಬಾರ್ದು. ನಾವು KRS ಪಕ್ಷದಿಂದ ಹೋರಾಟ ಪ್ರತಿ ಕರ್ನಾಟಕ ರಾಜ್ಯಾದ್ಯಂತ ನಾವು ಎಲ್ಲ ಜಿಲ್ಲೆಗಳಲ್ಲೂ ಹೋರಾಟ ಮಾಡ್ತೀವಿ. ಎಲ್ಲ ಕಡೆನೂ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ದಯವಿಟ್ಟು ರೈತರುಗಳು ಎಚ್ಚೆತ್ಕೊಂಡು ನೀವು ಯಾವುದು ಅಭಾವ ಇದೆ ಅದನ್ನ ನೀವು ಕೃಷಿ ಅಧಿಕಾರಿಗಳಿಗೆ ಫೋನ್ ಮಾಡೋ ಮುಖಾಂತರ ಕರೆ ಮಾಡಬೇಕು. ನೀವು ಯೂರಿಯಾ ಅಭಾವ ಇದೆ ಅಂತ ನೀವು ಮನೇಲಿ ಕೂತ್ಕೊಂಡ್ರೆ ಆಗಲ್ಲ. ನಮಸ್ಕಾರ. ರಾಜ್ಯ ಸಂಘಟನಾ ಕಾರ್ಯದರ್ಶಿ ಜಿಲ್ಲಾ ಉಸ್ತುವಾರಿ ಹಾಗೂ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಂಡ್ಯ ಜಿಲ್ಲಾಧ್ಯಕ್ಷ ಈಗ ನೀವು ಹೊಸದಾಗಿ ನಮ್ಮ ಮಂಡ್ಯ ಜಿಲ್ಲೆಗೆ ಕೃಷಿ ಜಂಟಿ ನಿರ್ದೇಶಕರಾಗಿ ಬಂದಿದ್ದೀರಾ, ಸ್ವಾಗತ. ಖಂಡಿತವಾಗಿ ಒಂದು ಏನು ಒಳ್ಳೆ ಕೆಲಸಗಳು ರೈತರಿಗೆ ಒಳ್ಳೆ ಕೆಲಸಗಳಾಗಬೇಕಾಗಿದೆ ಅದನ್ನು ದಯಮಾಡಿ ಇನ್ನೂ ಮುಂದುವರಿಸ್ಕೊಂಡಿದ್ದೀವಿ. ಇವತ್ತು ನಾವು ಬಂದಿರುವಂಥ ವಿಚಾರ ನಿಮಗೆಲ್ಲ ಗಮನಕ್ಕೆ ಇರ್ಬೋದು. ರಸಗೊಬ್ಬರ ನಿಮ್ಮ ಕೃಷಿ ಇಲಾಖೆ ಕಡೆಯಿಂದ ಈ ರಸಗೊಬ್ಬರಗಳು ಬೇಡ, ಸಾರವಾಗಿನ ನೈಸರ್ಗಿಕ ಸಾವಯವ ಮಣ್ಣೆ ತೆಗೆದಿದ್ದಾರೆ. ಜನಸಾಮಾನ್ಯರು ದೊಡ್ಡ ಮಟ್ಟದಲ್ಲಿ ಬರ್ತಾ ಇಲ್ಲ. ಹಾಗಾಗಿ ಇದು ಅನಗತ್ಯವಾಗಿ ಜನಗಳು ಇವತ್ತು ರಸಗೊಬ್ಬರ ಹಾಕಲೇಬೇಕಾದಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಇಲ್ಲಿ ಕೆಲವೊಂದು ಕಡೆ ಏನಾಗ್ತದೆ ಅಂದರೆ ಜಿಲ್ಲಾದ್ಯಂತ ಏನಾಗ್ತದೆ ಅಂದರೆ ಅನಗತ್ಯವಾಗಿ ಮಾರ್ಕೆಟ್ಗಳಿಗಿಂತ ದುಪ್ಪಟ್ಟ ಬೆಲೆಗಳನ್ನು ತೆಗೆದುಕೊಳ್ತದೆ. ಮತ್ತೆ ಒಂದಷ್ಟು ಡಿಮ್ಯಾಂಡ್ ನೀವೆಲ್ಲ ಹೇಳ್ತೀರ ಸ್ಟಾಕ್ ಇದೆ ಹಂಗಿದೆ ಹೇಳ್ತಿದ್ರೆ, ಆದರೆ ಕೆಲವೊಂದು ಸೊಸೈಟಿಗಳಲ್ಲಾಗಿರ್ಬೋದು ಇಲ್ಲ ಆಗಿರ್ಬೋದು ಸ್ಟಾಕ್ ಇಲ್ಲ ಸ್ಟಾಕ್ ಬರ್ತಾರೆ ಅಂತ ಹೇಳ್ತಾರೆ. ಇದೇ ವಿಚಾರವಾಗಿ ಇದು ಬರೀ ಒಂದು ಜಿಲ್ಲೆದಲ್ಲ ರಾಜ್ಯಾದ್ಯಂತ ಆಗ್ತಾ ಇರುವಂಥ ಈ ಒಂದು ಸಮಸ್ಯೆಯನ್ನು ನಾವು ಬಗೆಹರಿಸಬೇಕು ಅಂತ ಹೇಳಿ ನಾವು
ಕಳೆದ 2 ತಿಂಗಳಿಂದ 4-5 ಬಾರಿ ರಾಜ್ಯ ಕೃಷಿ ನಿರ್ದೇಶಕರಾಗಿರುವಂಥ ವೇಸ್ ಪಾಟೀಲ್ ಅವರು ಹಾಗೂ ಅವರ ಕೃಷಿ ನಿರ್ದೇಶಕರಾಗಿರುವಂಥ ಶರಣಪ್ಪ ಅವರನ್ನು ಭೇಟಿ ಮಾಡಿ ಇತ್ತೀಚೆಗೆ ಹೊಸದಾಗಿ ಬಂದಿರುವಂಥ ಕೃಷಿ ಆಯುಕ್ತರನ್ನ ಸತೀಶ್ ಡಿ ಸಿ ಅವರನ್ನು ಭೇಟಿ ಮಾಡಿದ್ದೀವಿ. ಸೊ ನಾವು ಹೇಳ್ತಾ ಇರೋದು ನಿಯಮ ನಿಮಗೆಲ್ಲ ಗೊತ್ತಿದೆ. ಇದ್ರದ್ದು ಯಾವುದೋ ನಿಯಮನೇ ಹೇಳುತ್ತೆ, 1985 ಆಗಿರುವಂಥ ನಿಯಮನೇ ಹೇಳುತ್ತೆ, MRP ಬೆಲೆಗೆ ತಯಾರು ಮಾಡುವಂಥ ಕಂಪನಿಯವರೇ ಸೊಸೈಟಿ ಅಥವಾ ಮಾರಾಟಗಾರರಿಗೆ ಒದಗಿಸಬೇಕು. ಅಂದರೆ ಅದೇನು ಇಲ್ಲಿ ಏನಾಗ್ತದೆ, ಹೊಸದಾಗಿ ನೀವು ಇತ್ತೀಚೆಗೆ ನಡ್ಕೊ ಬಂದಿರೋ ಏನಾಗ್ತಿದೆ ಅಂದರೆ ಈ ಲಾರಿ ಚಾರ್ಜಸ್, ಅಮಾರಿ ಚಾರ್ಜಸ್ಗಳು ಅಂತ ಹೇಳಿ ಅದೆಲ್ಲ ಮಾರಾಟಗಾರರ ಮೇಲೆ ಸೊಸೈಟಿಗಳ ಮೇಲೆ ಬೀಳ್ತಾರೆ. ಸೊ ಇದನ್ನ ಈ ಕೃಷಿ ಇಲಾಖೆ ನಿಲ್ಲಿಸಬೇಕು ಅನ್ನೋದಾಗಿದೆ, ಮತ್ತೆ ಅವರನ್ನು ಕೂಡ ಒಪ್ಕೊಂಡಿದ್ದಾರೆ. ಹಾಗಾಗಿ ಇವಾಗ ಎಷ್ಟು ಪರ್ಸೆಂಟೇಜ್ ಸಿಗುತ್ತೆ ಹಂಗೆ ಏನೋ ಗೊತ್ತಿಲ್ಲ, ಸೊಸೈಟಿಗೆ ಎಷ್ಟು ಪರ್ಸೆಂಟೇಜ್ ಸಿಗುತ್ತೆ, ಮಾರಾಟಗಾರರಿಗೆ ಎಷ್ಟು ಪರ್ಸೆಂಟೇಜ್ ಸಿಗುತ್ತೋ ಗೊತ್ತಿಲ್ಲ. ಯಾರೇ ಇದ್ರ ಪ್ರಕಾರ ಇದು ನಂಬರ್ ಆಫ್ ಕೇಸಸ್ಗಳು ತರುವಂಥದ್ದು ಏನಿರೋದ ಕಾರಣಕ್ಕಾಗಿ 5% ನಿವ್ವಳಲಾಗೋಕ್ಕೆ ಏನೋ ತರಕಿದೆ ಅಷ್ಟೇ ಅಲ್ವಾ. ಸೊ ಇಲ್ಲಿ ಜನಸಾಮಾನ್ಯರ ಕಾರಣದಲ್ಲಿ 20-30% ಆಗ್ತದೆ. ಈಗ ಯೂರಿಯಾ ನಿಮಗೆ ಗೊತ್ತಿದೆ 260 ರೂಪಾಯಿ ಇದೆ. ನೀವು ಎಲ್ಲರೂ ಹೋಗಿ ವಿಚಾರಿಸ್ಕೊಂಡು ಬಂದು ಆ ರೇಟಿಗೆ ಎಲ್ಲ ಕೊಡ್ತಿದ್ದಾರೆ. ನಾವು ಹೇಳ್ತಾ ಇರೋದಲ್ಲ, ಕೊಡ್ತಾ ಇಲ್ಲ. ಆಗ ಅದನ್ನ ಖಾತೆಪಡಿಸ್ಕೊಳ್ಳಿ. ಮತ್ತೆ ಈಗ DAP 1350 ಇದೆ, 1350 ಎಲ್ಲೂ ಕೊಡ್ತಾರೆ. ಹಾಗಾಗಿ ದಯಮಾಡಿ ನಾವು ನಾವು ಆಲ್ರೆಡಿ ರಾಜ್ಯ ಕೃಷಿ ಆಯುಕ್ತರು ಕೊಟ್ಟಿದ್ದೀವಿ, ಮತ್ತೆ ನಾವು ಎಲ್ಲ ಜಿಲ್ಲಾವಾರು ಆಯಾ ಜಿಲ್ಲೆಯ ಜಂಟಿ ಕಾರ್ಯದರ್ಶಿಗಳನ್ನ ಭೇಟಿ ಮಾಡಿ ಇದನ್ನ ದಯಮಾಡಿ ಖಾತ್ರಿಪಡಿಸ್ಕೊಳ್ಳಿ, ತಾಲೂಕುವಾರು ಖಾತ್ರಿಪಡಿಸ್ಕೊಳ್ಳಿ ಅಂತ ಹೇಳ್ತೀವಿ. ಸೊ ಇಷ್ಟು ವಿಚಾರ ಇದೆ. ಇದ್ರ ಜೊತೆಗೆ ಈಗ ಲಿಂಕ್ ಪ್ರಾಡಕ್ಟ್ಗಳನ್ನ ಹೇಳ್ತಿದ್ದಾರೆ. ಅನಗತ್ಯವಾಗಿ ಲಿಂಕ್ ಪ್ರಾಡಕ್ಟ್ನ ತೆಗೆದುಕೊಂಡು ಅದು ಮತ್ತೆ ಇನ್ನೊಂದಷ್ಟು ತರಗತಿದೆ. ಹಾಗಾಗಿ ಆಗ್ತಿರುವಂಥ ಅಕ್ರಮಗಳನ್ನು ನಿಲ್ಲಿಸಬೇಕು ಅಂತ ನಾವು ಕೆಲ ಪಕ್ಷದಿಂದ ಆಗ್ರಹ ಮಾಡ್ತಾ ಇದೀವಿ. ನಾವು ಇದರಲ್ಲಿ ಮೇನ್ ಆಗಿ ಆಗ್ರಹ ಮಾಡ್ತಾ ಇರುವಂಥ ವಿಚಾರ ಏನಪ್ಪಾ ಅಂದ್ರೆ ಆಗ್ರಹ ಮಾಡಿದ ವಿಚಾರಗಳನ್ನ ಆಗ್ರಹ ಮಾಡಿರುವಂಥ ವಿಚಾರಗಳನ್ನ ನಾನು ಓದಲಿಕ್ಕೆ ಇಷ್ಟಪಡ್ತೀನಿ. ತಕ್ಷಣವೇ ಅಗತ್ಯವಿರುವ ರಸಗೊಬ್ಬರವನ್ನು ಪೂರೈಕೆ ಮಾಡಬೇಕು. ಎಲ್ಲ ರಸಗೊಬ್ಬರ ಮಾರಾಟಗಾರರು FCO ಇದನ್ನ ಹೇಳ್ತಿದ್ದಾರೆ. FCO 1985 ಷರತ್ತುಗಳ ಪ್ರಕಾರ ರಸಗೊಬ್ಬರ ಅಂಗಡಿಗಳಲ್ಲಿ ಬೆಲೆ ಸ್ಟಾಕ್ ವಿವರ ಇತ್ಯಾದಿ ವಿವರಗಳನ್ನು ಕಡ್ಡಾಯವಾಗಿ ಪ್ರದರ್ಶಿಸಬೇಕು. ರಸಗೊಬ್ಬರದ ಗರಿಷ್ಠ ಮಾರಾಟ ಬೆಲೆಗೆ ಮಾತ್ರ ಮಾರಾಟ ಮಾಡಬೇಕು. ಹೆಚ್ಚಿನ ಬೆಲೆಗೆ ಮಾರಾಟ ಮಾಡದಂತೆ ಕ್ರಮ ವಹಿಸಬೇಕು. ರಸಗೊಬ್ಬರ ಅಕ್ರಮಗಳ ಬಗ್ಗೆ ದೂರು ನೀಡಲು ಸಂಬಂಧಪಟ್ಟ ತಾಲೂಕು ಸಹಾಯಕ ಕೃಷಿ ಅಧಿಕಾರಿಗಳ ಮೊಬೈಲ್ ನಂಬರ್ ಅನ್ನ ಅಲ್ಲಿ ಹೊರಗಡೆ ಒಂದು ಅಂಗಡಿ ಹೊರಗಡೆ ಹಾಕಿರಬೇಕು. ರಸಗೊಬ್ಬರ ಮಾರಾಟ ಕಂಪನಿಗಳು ಕಡ್ಡಾಯವಾಗಿ ರಸಗೊಬ್ಬರಗಳನ್ನು ಡೀಲರ್ಗಳಿಗೆ ನಿಯಮಗಳ ಪ್ರಕಾರ ಅಂಗಡಿ ಬಾಗಿಲಿಗೆ ಡೋರ್ ಡೆಲಿವರಿ ಮಾಡೋದನ್ನು ಖಾತ್ರಿಪಡಿಸಿಕೊಳ್ಳಬೇಕು. ರಸಗೊಬ್ಬರ ಕಂಪನಿಗಳು ಸಬ್ಸಿಡಿ ರಸಗೊಬ್ಬರದ ಜೊತೆಗೆ ಡೀಲರ್ಗಳಿಗೆ ರಿಂಗ್ ಪ್ರಾಡಕ್ಟ್ಗಳನ್ನು ನೀಡುವುದನ್ನು ನಿಲ್ಲಿಸಬೇಕು ಮತ್ತು ಡೀಲರ್ಗಳು ರಿಂಗ್ ಪ್ರಾಡಕ್ಟ್ ರೈತರಿಗೆ ಬಲವಂತವಾಗಿ ಮಾರುವುದನ್ನು ನಿಲ್ಲಿಸಬೇಕು. ಈ ನಿಯಮವನ್ನು ಮೀರುತ್ತಿರುವ ಬಗ್ಗೆ ಯಾವುದೇ ದೂರು ಬಂದರೂ ಡೀಲರ್ಸ್ಗಳ ಲೈಸೆನ್ಸ್ ಅನ್ನು ರದ್ದುಪಡಿಸಬೇಕು. ಇದನ್ನು ನೀವು ಈ ಕೂಡ ತ್ವರಿತಗತಿಯಲ್ಲಿ ನಿಮ್ಮ ಕೆಳಹಂತದ ಅಧಿಕಾರಿಗಳಿಗೆ ಸ್ಟ್ರಿಕ್ಟ್ ಆಗಿ ಒಂದು ಆಕ್ಷನ್ ಟೇಕ್ ಮಾಡಿ ಒಂದಷ್ಟು ಈಗ ನಿಮ್ಮ ಇಲಾಖೆ ಕಡೆಯಿಂದ ನಾವು ಒಂದಷ್ಟು ಕೆಳಹಂತದ ಅಧಿಕಾರಿಗಳ ಸಂಪರ್ಕ ಸಂಖ್ಯೆಗಳನ್ನು ಕೊಟ್ಟಿದ್ದೀವಿ. ಇದೇ ವಿಚಾರವಾಗಿ ನಾವು ಇವತ್ತು ಮಂಡ್ಯ ಪತ್ರಕರ್ತರ ಇದರಲ್ಲಿ ಪತ್ರಿಕಾಗೋಷ್ಠಿಯನ್ನಾಗಿದ್ವಿ. ಅದರಲ್ಲಿ ಒಂದಷ್ಟು ತಾಲೂಕುವಾರು ನಮ್ಮ ಕೃಷಿ ಅಧಿಕಾರಿಗಳ ಸಂಪರ್ಕ ಸಂಖ್ಯೆಗಳನ್ನು ಕೊಟ್ಟಿದ್ದೀವಿ. ಇದು ಜನಸಾಮಾನ್ಯರಿಗೆ ಎಲ್ಲೆಲ್ಲಿ ಸೊಸೈಟಿಗಳಿದೆಯೋ ಅಲ್ಲೇನಾದರೂ ಅಲ್ಲಿ ರಸಗೊಬ್ಬರಗಳನ್ನು ಮಾರಾಟ ಮಾಡುವಂಥ ವ್ಯತ್ಯಯ ಅಥವಾ ಏನಾದರೂ ಹೆಚ್ಚಿನ ಹಣಗಳಿಗೆ ಬೇಡಿಕೆ ಇಟ್ಟಂಥ ಸಂದರ್ಭದಲ್ಲಿ ಈ ಸಂಖ್ಯೆಗೆ ಕರೆ ಮಾಡಿ ಅಂತಲೇ ಹೇಳಿದ್ವಿ. ನಿಮಗೆಲ್ಲ ಒಂದಷ್ಟು ಸಹಾಯವಾಣಿಯನ್ನು ಹೇಳ್ತಾ ಇದ್ದೀವಿ. ಅದೇನು 155-131 ರೈತ ಸಹಾಯವಾಣಿ, ಅದಕ್ಕೂ ನಾವು ಜನಸಾಮಾನ್ಯರಿಗೆ ಎಲ್ಲೆಲ್ಲಾಗುತ್ತೆ ಅನ್ನೋ ಮಾಹಿತಿ ಕೊಡ್ತೀವಿ. ಆದರೆ ಇಲ್ಲಿ ರೈತ ಸಹಾಯವಾಣಿ ಫೋನ್ ಮಾಡಿದಾಗ ನಿಮಗೆ ಸಾಧ್ಯತೆ ಇತ್ತು ಅಂದರೆ ಅದನ್ನು ಬದಲಾವಣೆ ಮಾಡಬೇಕು. ಇಲ್ಲಿ ಫಸ್ಟ್ ಫೋನ್ ಮಾಡಿದಾಗ ಬೆಳೆ ಸಮೀಕ್ಷೆಯಿಂದ ಬರುತ್ತೆ. 2ನೇ ಆಪ್ಷನ್ಸು ಕಿಸಾನ್ ಯೋಜನೆ, ಏನು ಕಿಸಾನ್ ಯೋಜನೆ ಬರುತ್ತೆ. 3ನೇದು ಇದೆ ಬೆಳೆ ವಿಮೆ ಬರುತ್ತೆ. 4ನೇ ಆಪ್ಷನ್ಸ್ ಇದನ್ನೇ ತಗೊಂಡು ಹೋಗ್ಬೇಕು. ಹಾಗಾಗಿ ಎಲ್ಲಾದರೂ ರಸಗೊಬ್ಬರಗಳಲ್ಲಿ ವ್ಯತ್ಯಯ ಕಂಡ ಮರದಲ್ಲಿ ಅತಿ ಹೆಚ್ಚು ಬೆಲೆಗೆ ಮಾರಾಟ ಮಾಡೋದಲ್ಲಿ ದೂರನ್ನು ಕೊಡುವಂಥ ಆಪ್ಷನ್ಸ್ ಬಂದರೆ ರೈತರಿಗೆ ಈಸಿ ಆಗುತ್ತೆ. ಹಳೆ ಆಪ್ಷನ್ಸ್ ಅನ್ನ ತೆಗೆದುಕೊಂಡು ಅಲ್ಲಿ ಕಂಪ್ಲೇಂಟ್ ಮಾಡುವಂಥದ್ದು ಆಗ್ತಾ ಇದೆ. ಈಗ ನಾವು ಪ್ರಯತ್ನ ಮಾಡಿದ್ವಿ, ಫೋನ್ ರೀಚ್ ಆಗುತ್ತೆ. ಆದರೆ ಪ್ರಮುಖ ಆಪ್ಷನ್ ಲಿಸ್ಟಲ್ಲಿ ಇಲ್ಲ. ಅಟ್ಲೀಸ್ಟ್ ಆಪ್ಷನ್ ಲಿಸ್ಟ್ ನೋಡ್ಕೊಳ್ಳಿ. ಆದರೆ ಒಟ್ಟಾರೆ ಈಗ ನಾವು ಎಲ್ಲ ನೈಸರ್ಗಿಕವಾಗಿ ಬೆಳೆಗೆ ಅಂತ ಹೇಳಿದ್ರೆ ಆದರೆ ಅದನ್ನ ತೆಗೆದುಕೊಂಡು ಹೋಗಿ ಇನ್ನೊಂದು ಸಾಕಷ್ಟು ಸಮಯ ಬೇಕು. ಜನಗಳು ಅದನ್ನು ಒಪ್ಕೊಳ್ಳೋದಕ್ಕೆ ಅವಕಾಶಗಳು ಮಾಡ್ಕೊಳ್ಳೋಣ. ಆದರೆ ಇವಾಗ ಎಲ್ಲರೂ ಇದಕ್ಕೆ ರಸಗೊಬ್ಬರಗಳಿಗೆ ಅಳವಡಿಸ್ಕೊಂಡಿರೋ ಕಾರಣಕ್ಕಾಗಿ ಇಲ್ಲಿ ವ್ಯತ್ಯಯ ಬರೋದಂಗೆ ಮತ್ತು ದುರ್ಬರ ಹಣಕ್ಕೆ ಮಾರಾಟ ಆಗದಂಗೆ ದಯಮಾಡಿ ಖಾತ್ರಿಪಡಿಸ್ಕೊಳ್ಳಿ ಜಿಲ್ಲಾದ್ಯಂತ. ಹಾಗೆ ಹೊಸದಾಗಿ
ನಮ್ಮ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರು ಬಂದಿಲ್ಲ. ಇನ್ನೂ ಸಾಕಷ್ಟು ನೈಸರ್ಗಿಕ ಕೃಷಿಯನ್ನು ವಿಸ್ತರಣೆ ಮಾಡಲಿಕ್ಕೆ ಮತ್ತೆ ಸಂಬಂಧಪಟ್ಟ ಅಲ್ಲಿ ಬೆಳೆದಂಥ ಪದಾರ್ಥಗಳನ್ನ ಒಂದು ಮಾರ್ಕೆಟ್ ಮತ್ತೆ ಮೌಲ್ಯವರ್ಧನೆ ಆಗುತ್ತೆ. ವ್ಯಾಲ್ಯೂಡೇಷನ್ ಅದ್ರ ಮಾತ್ರನೇ ಡಿಫ್ರೆನ್ಸಿಯೇಷನ್ ಗೊತ್ತಾಯ್ತಲ್ಲ. ಏನು ಮಾಡೋದನ್ನ ಅದೇ ರೇಟು, ನೈಸರ್ಗಿಕ ಕೃಷಿ ಮಾಡೋದು ಅದೇ ರೇಟು, ಇಲ್ಲಿ ಕೆಮಿಕಲ್ ಫಾರ್ಮಿಂಗ್ ಮಾಡಿದ್ದು ಅದೇ ರೇಟ್ ತಗೊಂಡ್ರೆ ಏನು ವ್ಯತ್ಯಾಸ ಸಿಗಲ್ಲ. ಹಾಗಾಗಿ ಸಾಧ್ಯವಾದಷ್ಟು ಸರ್ಕಾರಗಳ ಇಲಾಖೆಗಳ ಕಡೆಯಿಂದ ಬರೀ ನೈಸರ್ಗಿಕ ಕೃಷಿ ಬೆಳೆಯೋದಲ್ಲ, ಆ ವ್ಯಾಲ್ಯೂಡೇಷನ್ಸ್ ಮಾಡಿದ್ರೆ ನಾವು ಬೈ ಪ್ರಾಡಕ್ಟ್ಸ್ನ ಏನು ಮಾಡೋದು, ಆ ಥರದಿಂದ ಆದಾಯವನ್ನು ಯಾವ ಥರ ಹೆಚ್ಚು ಮಾಡ್ಕೊಳ್ಳೋದು ಅನ್ನೋದು ಗೊತ್ತಾದರೆ ಖಂಡಿತವಾಗಿ ಅಟ್ಲೀಸ್ಟ್ ಸ್ವಲ್ಪ ಜಾಸ್ತಿ ಜನ ತೆಗೆದುಕೊಂಡ್ರೂ ಬರ್ತಾರೆ. ಸಾಧ್ಯವಾದಷ್ಟು ಕೃಷಿ ಕಾರ್ಯಗಳನ್ನು, ನೈಸರ್ಗಿಕ ಕೃಷಿ ಕಾರ್ಯಗಳನ್ನು ಅನ್ಕೊಡಿ. ಹಾಗಾಗಿ ನಾವು ಒಂದಷ್ಟು ನಮ್ಮ ಪಕ್ಷದ ವೇದಿಕೆ ಮುಖಾಂತರ ಹೇಳ್ತಿದ್ವಿ. ಆದರೆ ಎಲ್ಲರೂ ಇಲ್ಲಿ ಇದನ್ನ ಹೊಂದ್ಕೊಂಡಿರೋ ಕಾರಣಕ್ಕಾಗಿ ಇಲ್ಲಿ ಆಗ್ತಾ ಇರುವಂಥ ಒಂದು ಸಮಸ್ಯೆಯನ್ನ ನಾವು ಬಗೆಹರಿಸಬೇಕು ಅನ್ನುವಂಥ ಜವಾಬ್ದಾರಿ ನಮ್ಮ ಮೇಲೆ ಏನಕ್ಕೋಸ್ಕರ ನಾವು ಇವತ್ತು ಮಾತಾಡ್ತಿದ್ದೀವಿ. ದಯಮಾಡಿ ಇದ್ರ ಬಗ್ಗೆ ಏನಾದ್ರು ಮಾತಾಡೋಂಗಿದ್ರೆ ರಾಜ್ಯದ ಜಿಲ್ಲೆಯ ಜನತೆಗೆ ಮಾತಾಡಿ ಅದನ್ನ ಕೇಳಿಕೊಂಡು ನಮ್ಮ ಹೊಸ ಜಿಲ್ಲೆ ನಿರ್ದೇಶಕರು ಯಾವೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ಗಮನಿಸ್ತಾರೆ. ಹಾಗಾಗಿ ನಿಮಗೆ ಒಂದು ಪತ್ರವನ್ನು ಕೊಡ್ತೀನಿ. ದಯಮಾಡಿ ಒಂದು 2 ನಿಮಿಷ ಈಗ ನಾವು ಹೇಳ್ತಾ ಇರುವಂಥ ಒಂದು ಆರೋಪ ಅಲ್ಲ, ಸಮಸ್ಯೆಗಳ ಬಗ್ಗೆ ಯಾವೆಲ್ಲ ಕ್ರಮಗಳನ್ನು ಆಗಲಿ ಜರುಗಿಸಿದ್ರೆ ಅದ್ರ ಬಗ್ಗೆ ನಾವು ಮಾತಾಡ್ತೀವಿ. ಆಡಳಿತ ನಾವು ಮಾಡ್ತೀವಿ. ಅಂದರೆ ಇದು ರೈತರ ಪರವಾಗಿ ಯಾವುದು ನಿಯಮಬಾರವಾಗಿ ಏನು ಬೇಕು. ಹಾಗಾಗಿ ನಮಗೆಲ್ಲ ಗೊತ್ತಿದೆ ಪಕ್ಷದ ಏನು ಇರಾನ್ ಮತ್ತು ವಾರ ನಡೀತಾ ಇದೆ. ಸೊ ಈ ದೃಷ್ಟಿಯಿಂದ ಏನಾಗಿದೆ, ನಮಗೆ ಬರುವಂಥ ಎಸ್ಪೆಷಲಿ ರಾ ಮೆಟೀರಿಯಲ್ ಏನು ನಾವು ಕಚ್ಚಾ ವಸ್ತು ಅಂತ ಹೇಳ್ತೀವಿ ರಸಗೊಬ್ಬರ ಮಾಡೋಕ್ಕೆ, ಇದು ಸ್ವಲ್ಪ ವ್ಯತ್ಯಯ ಆಗೋದ್ರಿಂದ ನಮಗೆ ಈ ಸಲ ಒಂದು ಸ್ವಲ್ಪ ನಮಗೆ ಸಪ್ಲೈನಲ್ಲಿ ಇನ್ನೂ ಮುಂದೆ ಆಗ್ತಾ ಇದೆ. ಸೊ ನಮ್ಗೆ ಬೇಕಾದಾಗ ಸ್ವಲ್ಪ ಇನ್ನು ಮುಂದೆ ಆಗ್ಬೋದು. ಬಟ್ ಪ್ರಸಕ್ತ ನಮ್ಮಲ್ಲಿ ಸದ್ಯಕ್ಕೆ ನಮಗೆ ಇನ್ನೂ ಸ್ವೈನ್ ಮೇಲೆ ಶುರುವಾಗಿಲ್ಲ. ಬಟ್ ನಾವು ಆದಷ್ಟು ನಮಗೆ ತಿಂಗಳಿಗೆ ಯಾವ ರೀತಿ ಪ್ಲ್ಯಾನ್ ತಗೊಳ್ತಾರೆ ಆ ಪ್ರಕಾರ ನಾವು ಸ್ಟಾಪ್ ಮಾಡೋಕ್ಕೆ ಮಾಡ್ತಾ ಇದ್ದೀವಿ. ಸೊ ನಾವು ರೈತರು ಏನು ಕೇಳೋದಂದರೆ ಇದರಲ್ಲಿ ಅವರು ಗಾಬರಿಗಳಿಗಾಗಿ ಇವಾಗ ತೆಗೆದುಕೊಳ್ಳೋಣ ಅನ್ನೋದು ದಯವಿಟ್ಟು ಮಾಡೋದು ಬೇಡ ಅನ್ನೋದು ನಾವು ಕೇಳ್ತೀವಿ. ಇದ್ರ ಜೊತೆಗೆ ನಮಗೆ ಗೊತ್ತಿದೆ ಸುಮಾರು 42ರಿಂದ ನಮಗೆ ನೀರಾವರಿ ಬಂದಿದೆ. ಸೊ ಇಲ್ಲಿ ನಮ್ಗೆ ಹೆಚ್ಚಿಗೆ ಜಾಸ್ತಿ ಬಳಕೆ ಮಾಡ್ತಾ ಇದ್ದರೆ ನಾವು ನೀರಾವರಿ ವರ್ಷದಲ್ಲಿ ನಾವು ಜಾಸ್ತಿ ಗೊಬ್ಬರನ ಬಳಕೆ ಮಾಡ್ತಿದ್ದೀವಿ. ಸೊ ಈ ನಿಟ್ಟಿನಲ್ಲಿ ನಾವು ರಸಗೊಬ್ಬರ ಎಲ್ಲೋ ಒಬ್ಬರೇ ಮೋಸ್ಟ್ಲಿ ಇಲ್ಲಿ ನಾವು ಶಿಫಾರಸು ಮಾಡೋದಕ್ಕಿಂತ ಜಾಸ್ತಿ ಬಳಕೆ ಮಾಡ್ತಾ ಇದ್ದೀವಿ, ಅಂದರೆ ಜಾಸ್ತಿ ಇಳುವರಿ ಬರುತ್ತೆ ಅಂತ ದೃಷ್ಟಿಯಿಂದ. ಬಟ್ ಯಾವುದೇ ಆಗಲಿ ನಾವು ಸಮತೋಲನ ಮಾಡಿದ್ರೆ ಮಾತ್ರ ನಮಗೆಲ್ಲ ಬರುತ್ತೆ. ಸಮತೋಲನ ಮಾಡಿದ್ರೆ ಬಳಕೆ ಮಾಡಿದ್ರೆ ಮಾತ್ರ ಇಳುವರಿ ಜಾಸ್ತಿ ಆಗಿ ಸುಮ್ಮನೆ ಪೋಲಾಗುತ್ತೆ. ಎಸ್ಪೆಷಲಿ ನಿಮ್ಗೆ ಯೂರಿಯಾ ಅಂತ ಗೊಬ್ಬರ ನಿಮಗೆ ನೀರಲ್ಲಿ ಕರ್ಕೊಂಡ್ಬಿಟ್ಟೋಗ್ಬಿಡ್ತದೆ. ನೀವು ಮನೆಯಲ್ಲೇ ಸುಮ್ಮನೆ ಒಂದು ಇಟ್ಟರೆ ಹಾಗೆ ಆಗಿಬಿಡ್ತದೆ, ನೋಡ್ತಾ ಇರ್ತೀರಲ್ಲ, ಅಲ್ಲೇ ಕರೆಕ್ಟ್ ನೀರಾಗಿ ಹೋಗ್ತಾ ಇರ್ತದೆ. ಹಾಗಾಗಿ ಜಾಸ್ತಿ ಜಾಗ ಚಾನ್ಸಸ್ ಇರ್ತದೆ. ನಾವು ರೈತರು ಏನು ಮಾಡ್ಬೋದು ಅಂದರೆ ರಸಗೊಬ್ಬರನ ಶಿಫಾರಸು ಏನು ಮಾಡಿದ್ರೆ ಆ ರೀತಿ ಮಿತವಾಗಿ ಬಳಕೆ ಮಾಡಿ. ಅದು ಬಿಟ್ಟರೆ ನಾವು ಎಲ್ಲ ಥರದ ಗೊಬ್ಬರನ್ನು ಬಳಕೆ ಮಾಡಬೇಕಾಗುತ್ತೆ. ಮೇಕೆಲ್ಲ ಬಳಕೆ ಮಾಡಬೇಕಾಗುತ್ತೆ, ಕೊಡುಗೆ ಗೊಬ್ಬರನ ಚೆನ್ನಾಗಿ ಬಳಕೆ ಮಾಡಬೇಕಾಗುತ್ತೆ. ಮಾಡೋದ್ರಿಂದ ಇಳುವರಿ ಜಾಸ್ತಿ ಆಗಿದೆ. ಹಾಗಾಗಿ ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಇದು ಸದ್ಯಕ್ಕಿರೋದ ಅಂತ ಹೇಳ್ತಾ ಇದ್ದಾರೆ. ಗೊಬ್ಬರ ಸ್ವಲ್ಪ ನಮಗೆ ಸರ್ಕಾರದಲ್ಲಿ ಸ್ವಲ್ಪ ವ್ಯತ್ಯಯ ಆಗ್ಬೋದು ಅಂತ. ಸದ್ಯಕ್ಕೇನು ಯಾವುದೇ ಸಮಸ್ಯೆ ಇಲ್ಲ. ನಮಗೇನಿದೆ ಇವಾಗ ನೋಡಿ, ನಮಗೆ ಯೂರಿಯಾ ನಮಗೆ ಈ ತಿಂಗಳಿಗೆ ನಮಗೆ ಬೇಡಿಕೆ ಇದ್ದು 9,464, ನಮ್ಮ ಹತ್ರ 6,000 ಈ ತಿಂಗಳಲ್ಲಿ 8,000 ಅವ್ರಿಗೆಲ್ಲ. ಅದರಿಂದ ನಮಗೆ ಈ ತಿಂಗಳಿಗೆ ಸಮಸ್ಯೆ ಇಲ್ಲ. ಮುಂದಿನ ತಿಂಗಳು ನಾವು ಇಷ್ಟೇ ಬೇಡಿಕೆ 9,000 ಬೇಡಿಕೆ ಇದೆ. ಸೊ ಅಷ್ಟು ಸರ್ಕಾರದ ನಮಗೆ ಸಮಸ್ಯೆ ಇಲ್ಲ. ನಾವು ಅತಿ ಹೆಚ್ಚು ಬಳಕೆ ಮಾಡೋದ್ರಿಂದ ಸ್ವಲ್ಪ ರೈತರು ಅನಾರೋಗ್ಯ ಮಾಡಿಕೊಂಡು ಸದ್ಬಳಕೆ ಮಾಡಬೇಕು ಅಂತ ಕೇಳ್ತಾರೆ. ಇವಾಗ DAP ಇರ್ತದೆ, ಏಪ್ರಿಲ್ 30 ಬೇಡಿಕೆ ಇದೆ. ನಮಗೆ 2,345 ಆಗಲೇ ದಾಸ್ತಾನು ಹತ್ರ ಇದೆ. ಇನ್ನು ಈ ತಿಂಗಳು
ಬ್ರ್ಯಾಂಡ್ ಪ್ರಕಾರ ಇಸ್ಕೋನೇ ಪ್ರಕಾರ ರೇಟ್ ನಮಗೆ ಅಂತ ದಯವಿಟ್ಟು ಕೂಡ ಅದನ್ನ ಬಳಕೆ ಮಾಡೋದು ಒಳ್ಳೇದು. ಇದಕ್ಕೆ ನಾವೇನ್ ಮಾಡ್ತೀವಿ, ಯಾವ ಗೊಬ್ಬರನ್ನ ಯಾವ ಗೊಬ್ಬರ ಏನು ಅವಶ್ಯಕತೆ ಇದೆ ಆ ಗೊಬ್ಬರನ ಬೆಳೆಗಳಿಗೆ ಎಷ್ಟು ನೀವು ಹಾಕಬೇಕು ಅಂತ ಪ್ರತಿಯೊಂದು ಡೀಲರ್ಸ್ ಅಂಗಡಿಗಳು ಸೊಸೈಟಿಗಳನ್ನು ನಾವು ಮಾಡ್ತೇವೆ, ಪೋಸ್ಟ್ ಮಾಡಿ ಮಾಡ್ತೀವಿ. ಸೊ ದಟ್ ರೈತರಿಗೆ ಒಂದು ಸರ್ವೆ ಸರ್, ಒಂದು ಈಗ ಗ್ರಾಮ ಪಂಚಾಯತಿಗಳು ಅಂದ್ರೆ ಗ್ರಾಮ ಪಂಚಾಯತಿಗಳ ವ್ಯಾಪ್ತಿಗಳಲ್ಲಿ ಜನಗಳು ಅಡಿಗಡೆಯಲ್ಲಿ ಮುಂದಿರ್ತಾರೆ, ಅಲ್ಲಿ ಒಂದು ಯಾವ್ದಾದ್ರು ಒಂದು ಕೃಷಿ ಇಲಾಖೆ ಸಂಬಂಧಿತ ಮಾಹಿತಿಗಳಿಲ್ಲ ಸರ್. ಈಗೆಲ್ಲ ನೋಡಿದ್ರೆ ಯಾವುದೋ ಹಳೆ ಕಾಲದಲ್ಲಿ ಹಾಕಿರುವಂತ ಸಿಗ್ತದೆ, ಅದನ್ನ ಸ್ವಲ್ಪ ಹೇಳ್ತೀನಿ. ಇದು ಗೊಬ್ಬರದಲ್ಲಿ ಯಾಕೆಂದ್ರೆ ಗೊಬ್ಬರ ತಗೊಳ್ಳೋಕೆ ಹೋಗ್ಲೇಬೇಕು, ನೀವು ಅಲ್ಲಿ ನೋಡಿ ನೋಡ್ತೀರಾ ಆಯ್ತಾ. ಸೊ ಹಂಗಾಗಿ ಆ ಗೊಬ್ಬರದಲ್ಲಿ ಪ್ರಾಮುಖ್ಯತೆ ಕೊಡ್ತೇವೆ. ಅಂದ್ರೆ ಗ್ರಾಮ ಪಂಚಾಯತಿಗೆ ಇರ್ಬೋದು, ನಿಮ್ಮ ಹಾಲು ಉತ್ಪಾದಕರ ಸಂಘದಲ್ಲಿ ಇರ್ಬೋದು, ಇಲ್ಲ ನಿಮ್ಮ ಊರಲ್ಲಿ ಯಾವುದೋ ಒಂದು ಕಡೆ ಜಾಸ್ತಿ ಜನ ಸೇರ್ತಾರೆ, ಕುತ್ಕೊಳ್ತಾರೆ, ಯಾವುದೋ ಅಂಗಡಿ ಮುಂದ್ಕೊಳ್ತಾರೆ, ದೇವಸ್ಥಾನ ಜಗ್ಲಿ ಇರ್ತದೆ. ಸೊ ಇಂಥ ಕಡೆ ಇರ್ತವೆ, ಎಲ್ಲ ಒಂದು ಕಡೆ ಸೇರಿ ನಿಮ್ಗೆ ಗೊತ್ತಿರ್ತೀನಿ ಚೆನ್ನಾಗಿ ಅಂತಂದ್ರೆ ನಮ್ಮ ಲೋಕಲ್ ಆಫೀಸರ್ ಅವ್ರು ಮಾಡ್ತಾರೆ. ಸೊ ಅದು ಒಂದು ಮಾಡ್ತಾ ಇದ್ದೀವಿ. ಸೊ ಇವೆರಡರಿಂದ ಬೋರ್ಡ್ ಹಾಕೋದು ಬಗ್ಗೆ ಏನೋ ರೇಟ್ ಮತ್ತೆ ಸ್ಟಾಕ್ ಇಷ್ಟಿದೆ ಅಂತ. ಸೊ ಅದನ್ನು ನಾನು ಆಗಲೇ ಇವತ್ತು ನಮ್ಮ ಆಫೀಸರ್ ಕೊಡ್ತಾ ಇದ್ದೀವಿ. ಸೊ ಪ್ರತಿದಿನ ಕಡ್ಡಾಯವಾಗಿ ಇವರನ್ನ ವೆರಿಫೈ ಮಾಡಿಕೊಂಡು ಖಾತೆಗೊಳಿಸ್ಕೊಳ್ಳಿ. ಅಂದರೆ ಅವರು ಒಂದು ಫೋಟೋ ಹಾಕಿ ನಮಗೆ ಕರೆಕ್ಟಾಗಿ ಕಳಿಸ್ಬೇಕು. ಫೋಟೋ ಇಷ್ಟು ಸ್ಟಾಕ್ ಇದೆ, ಇಷ್ಟು ರೇಟ್ ಮಾಡ್ತಾ ಇದೆ ಅಂತ. ಸೊ ಆಟೋಮೆಟಿಕ್ಕಾಗಿ ಅವ್ರು ಕ್ವೆಶನ್ ಮಾಡೇ ಮಾಡ್ತಾರೆ, ಇಷ್ಟು ರೇಟ್ ಇದೆ, ಇಷ್ಟು ಸ್ಟಾಕ್ ಇದೆ ಕೊಡೋಲ್ಲ ಅಂತ. ಸೊ ಅದನ್ನು ಮಾಡ್ತೀವಿ. ಡೈಲಿ ನಾವು ಇಲ್ಲಿ ಮೋಸ ಮಾಡೋದು ಮಾಡ್ತಾ ಇದ್ವಿ. ಈ ಬಗ್ಗೆ ಸಾಕಷ್ಟು ರಾಜ್ಯ ಸರ್ಕಾರಗಳಿರ್ಬೋದು, ನಮ್ಮ ಮೇಲಧಿಕಾರಿಗಳಿಂದ ಸಾಕಷ್ಟು ಮೀಟಿಂಗ್ಗಳು ನಡೀತಾ ಇದ್ದಾವೆ, ನಮ್ಮ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾರೆ. ಯಾವುದೇ ರಾಜ್ಯಗಳಿಗೆ ನೋಡ್ಕೊಳ್ಬೇಕು ಅಂತಂದ್ರೆ ನಾವು ಏನು ಸರ್ವೈವ್ ಆಗುತ್ತೆ ಅದನ್ನ ಯಾವುದೇ ಸಮಸ್ಯೆ ಇದ್ರೂ ವಿತರಣೆ ಮಾಡೋಕ್ಕೆ ನಾವು ಶ್ರಮಿಸ್ತೇವೆ. ಅದು ಪ್ರಾಮುಖ್ಯ ಆಗಿರ್ತದೆ. ಸೊ ಆ ನಿಟ್ಟಿನಲ್ಲಿ ಈವನ್ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ನಾವು ಆಗಲೇ ಮೀಟಿಂಗ್ಗಳನ್ನು ಮಾಡಿದರೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಈ ಬಗ್ಗೆ ನಾವು ಜಿಲ್ಲೆಗಳಲ್ಲಿ ಪರಿಸರ ಮಾರಾಟದ ಮೀಟಿಂಗ್ ಆಯೋಜನೆ ಮಾಡ್ತೀವಿ. ಸೊ ಅವ್ರಿಗೂ ತೋರಿಸಿ ಯಾವುದೇ ರೀತಿ ರೈತರಿಗೆ ತೊಂದರೆ ಆಗಬಾರ್ದು. ನೀವು ಗೊಬ್ಬರನೂ ಅಷ್ಟೇ ಸ್ಟಾಕ್ ಇಲ್ಲ ಅಂತ ಹೇಳೋದಾಗಲಿ, ಈ ಥರದ ರೇಟ್ ಹೆಚ್ಚು ರೇಟ್ ಮಾಡೋದಾಗಲಿ, ಈ ಸಂದರ್ಭದಲ್ಲಿ ನೀವು ಅದನ್ನ ದುರುಪಯೋಗಪಡಿಸೋದಾಗಲಿ ಯಾವುದೇ ಕಾರಣಕ್ಕೂ ಆಗಬಾರ್ದು. ಆ ಥರ ಆದರೆ ನಾವು ಯಾವುದೇ ಕಾರಣಕ್ಕೂ ಮುಲಾಜಿನ ಅವರೇ ತಗೊಂಡಿದ್ದೀವಿ. ಸೊ ಈ ನಿಟ್ಟಿನಲ್ಲಿ ಒಂದು ಸದ್ಯದಲ್ಲೇ ಒಂದು ಮಾನ್ಯ ಜಿಲ್ಲಾಧಿಕಾರಿ ಅಧ್ಯಕ್ಷರು ಒಂದು ಮೀಟಿಂಗ್ ಎಲ್ಲ ಡೀಲರ್ಸ್ಗಳು ಮಾಡ್ತೀವಿ. ಸೊ ಅದಲ್ಲದೆ ರೈತರಿಗೂ ನಾವು ಅವೇರ್ನೆಸ್ ಮಾಡಬೇಕು ಅಂತಿದ್ದೀವಿ. ಅಂದರೆ ನೀವು ಸಮತೋಲನವಾಗಿ ರಸಗೊಬ್ಬರನ ಬಳಕೆ ಮಾಡಿ, ರಸಗೊಬ್ಬರ ಬಳಕೆ ಮಾಡಲಿ ಅಂತಂದು ಹೇಳಲ್ಲ. ಅಂದರೆ ಒಂದೇ ಸಲ ನೀವು ಸಾವಯವ ಹೋಗಿದ್ದರೂ ಹೇಳೋಕ್ಕಾಗಲ್ಲ. ಯಾಕಂದರೆ 3 ವರ್ಷದ್ದು ಅದು ಅವಧಿ ಅದು. ನಾವು ಸಾವಯವ ಕನ್ವರ್ಟ್ ಆಗಬೇಕು ಅಂತಂದ್ರೆ 3 ವರ್ಷದ್ದು ಒಂದೇ ಸಲ ನೀವು ಸಾವಯವ ಕೃಷಿಗೆ ಹೋಗಿ ಅಂತ ಹೇಳೋಕ್ಕಾಗಲ್ಲ. ಅಂದರೆ ನೀವು ಒಂದು 50 ಭಾಗ ಕಮ್ಮಿ ಮಾಡ್ಬೋದು. ಸಾವಯವ ಕೃಷಿಗೆ ಹೋದ್ರೆ ನೀವು ಮೊದಲನೇ ವರ್ಷದ 50 ಭಾಗ ಕಮ್ಮಿ ಮಾಡ್ಬೋದು ಅಂತ ಹೇಳ್ತೀವಿ ಅಷ್ಟೇ ಹೊರತು ಒಂದೇ ಸಲ ಬಿಡಿ ಅಂತ ಹೇಳಲ್ಲ. ಆ ನಿಟ್ಟಿನಲ್ಲಿ ಸದ್ಬಳಕೆ ಮಾಡಿಕೊಡಿ ಅಂತ ನಾವು ಇದು ಮಾಡ್ತೀವಿ. ಅದಕ್ಕೆ ಸಮರ್ಪಕ ವಿತರಣೆ ಮಾಡೋಕ್ಕೆ ವ್ಯವಸ್ಥೆ ಮಾಡಬೇಕು, ಅದನ್ನು ನಾವು ವಹಿಸ್ತೀವಿ. ಅದ್ರ ಬಗ್ಗೆ ನಿಮಗೆ ಖಾತೆಗಳನ್ನ ಕೊಡ್ತೀವಿ. 2ನೇ ಹೇಳಿದ್ದು ರಿಗಾರ್ಡಿಂಗ್ ಅದನ್ನು ಅಟ್ಯಾಚ್ ಮಾಡುವಂಥದ್ದು ಈಗಾಗಲೇ ಇನ್ಸ್ಟ್ರಕ್ಷನ್ಸ್ ನಮ್ಮ ಕೇಂದ್ರ ಕಚೇರಿಯಿಂದ ಬಂದಿದೆ. ಯಾವುದೇ ಕಾರಣಕ್ಕೂ ಅದನ್ನು ಅಟ್ಯಾಚ್ ಮಾಡಿ ನೀವು ಅದನ್ನು ಕೊಡಬಾರ್ದು, ರೈತರಿಗೆ ಕಡ್ಡಾಯ ಮಾಡಬಾರ್ದು ಅಂತ. ಬಟ್ ಎಲ್ಲೋ ಒಂದು ಕಡೆ ನೀವು ಸಮತೋಲನ ಗೊಬ್ಬರ ಬಂದಾಗ ಮೈಕ್ರೋನ್ಯೂಟ್ರಿಯೆಂಟ್ ಕೊಡ್ಬೋದು. ಸೊ ಅದನ್ನು ಬರೀ ನಾವೇನು ಸಾರ್ವಜನಿಕ ಪೊಟ್ಯಾಶ್ ಕಡ್ಡಾಯ ಬಳಸ್ತಾ ಇದ್ದೀವಿ. ಕಡ್ಡಾಯ ಮಾಡುವಂಥದ್ದು ಏನಿಲ್ಲ, ನೀವು ತಿಳುವಳಿಕೆ ಕೊಟ್ಟು ಅವರಿಗೆ ಮನವರಿಕೆ ಮಾಡಿಕೊಟ್ಟು ತಗೊಂಡೋಗಿ. ಇವಾಗ ನೋಡಿ ನಮ್ಮಲ್ಲಿ ಮಂಡ್ಯದಲ್ಲಿರುವಂಥ ನಮ್ಮ ಅದರಲ್ಲೂ ಎಸ್ಪೆಷಲಿ ಕೆಂಪು ಮಣ್ಣು ಜಾಸ್ತಿ ಇದ್ದರೆ ನಿಮಗೆ ಭತ್ತ ಬೆಳಿತೀವಿ. ನೀವು ಒಟ್ಲೇ ನೋಡ್ತೀರಾ, ಮಾಡಿದ ನೋಡಿ ಸುಟ್ಟೋದಂಗೆ ಆಗಿರ್ತದೆ. ಒಂದೇ ನಿಮಗೆ 2 ಲೀಟರ್ ಬೆಳಗ್ಗೆ ನಮಗೆ ಜಿಂಕ್ ಡಿಫಿಷಿಯನ್ಸಿ ಇರ್ತದೆ, ಐರನ್ ಡಿಫಿಷಿಯನ್ಸಿ, ಬಿಳಿ ಫೈಲ್ ಬರ್ತಾ ಐರನ್ ಡಿಫಿಷಿಯನ್ಸಿ ಚೇಂಜ್ ಆಗುತ್ತೆ. ನಿಮಗೆ ಯಾಕೆ ಸುಟ್ಟೋದಾಗುತ್ತೆ, ನಿಮಗೆ ಜಿಂಕ್ ಡಿಫಿಷಿಯನ್ಸಿ. ನಮ್ಮಲ್ಲಿ ಜಿಂಕ್ನ ನಾವು ವ್ಯಾಪಕಗೊಂಡ್ರೆ ಏನು ತಪ್ಪೇ ಇಲ್ಲ. ಸೊ ನಾವು ನಮ್ಮ ಆರೈಕೆಯಲ್ಲಿ ನಾವು ರೈತ ಬಗ್ಗೆ ಕೊಡ್ತಾ ಇದ್ದೀವಿ. ಅವ್ರಿಗೂ ಮಾರುಕೆ ಮಾಡ್ಕೊಡ್ತೀವಿ. ನೀವು ರೈತರ ಪೇರ್ ಕೊಡ್ತಾರೆ ಅಂತ ನೀವು ಕೊಡಬೇಕಾಗುತ್ತೆ, ಜಿಂಕ್ ಕೊಡಬೇಕಾಗುತ್ತೆ. ಸೊ ಜಿಂಕ್ ಆಗೋದ್ರೆ ಏನು ತಪ್ಪಿಲ್ಲ. ಅದೇ ಬೇರೆ ರೈತರಿಂದ ಬೇರೆ ಕಂಪಲ್ಸರಿ ಮಾಡಿದ್ರೆ ಮನವರಿಕೆ ಮಾಡಿಕೊಟ್ಟು ರೈತರಿಗೆ ಮಾಡಿಕೊಡಿ ಅಂತ ನಮ್ದು ಅವ್ರಿಗೆ ಒಂದಷ್ಟು ಜನ ಈಗ ನಾವು ಕೆಮಿಕಲ್ ಫಾರ್ಮಿಂಗ್ ಮಾಡ್ತಾ ಇದ್ರು, ರಾಸಾಯನಿಕ ಕೃಷಿ ಮಾಡ್ತಾ ಇದ್ರು. ಈಗ ಒಂದಷ್ಟು ಈ ಡೈಚ ಗೊಬ್ಬರ ಗಿಡಗಳನ್ನ ಹಾಕೋದಕ್ಕೆ ಒಂದು ಒಳ್ಳೆ ಬೆಳವಣಿಗೆ. ಸೊ ಅದನ್ನು ಕೂಡ ಒಂದಷ್ಟು ವ್ಯತ್ಯಯಗಳಾಗ್ತದೆ. ಕೊಟ್ಟಿದ್ದೀವಲ್ಲ ನಾವು ಫೀಸ್ನೆಲ್ಲ ಕೊಟ್ಟು ರಾಜಕೀಯದಲ್ಲಿ ಸುಮಾರು ವ್ಯವಸ್ಥೆ ಮಾಡಿದ್ದೀವಿ. ಈಗ ಶಾರ್ಟಿಂಗ್ ಒಂದು 2-3 ದಿನದಲ್ಲಿ ಎಲ್ಲ ಈಗಾಗಲೇ ಕೊಡ್ತಾ ಇದ್ದೀವಿ. ನಾವು ಡೈಚ ಕೊಡ್ತಾ ಇದ್ದೀವಿ. ಅದೇ ರೀತಿ ಮುಂದುವರಿಸ್ತೀವಿ. ಸರಿ ಸರ್, ಅದನ್ನು ನಮ್ಗೆ ತೋರಿಸಿ. ಆಮೇಲೆ ನೀವು ಈಗ ಆಲ್ರೆಡಿ ಎಸ್ಪೆಷಲಿ ಕಾಂಪ್ಲೆಕ್ಸ್ ಅಂತೂ ತುಂಬ ಗರಿಷ್ಠ ಬೆಲೆ ಉಳ್ಳಾಗಿದೆ. ಏನಾದರೂ ಕಡಿಮೆ ಏನಾದರೂ ಸೂಚನೆಗಳು ಈ ಟೈಮಲ್ಲಂತೂ ಸೂಚನೆಗಳಿಲ್ಲ.
ಪರ್ಯಾಯವಾಗಿ ಜನಗಳಿಗೆ ಏನ್ ಮಾಡ್ಬೋದು ಅನ್ನೋದನ್ನ ಹೇಳೋದು ಸರ್. ಈಗ ಜನಗಳಿಗೆ ಅವ್ರಿಗೆ ಅನ್ಸ್ಬೇಕು ದುಪ್ಪಟ್ಟ ಹೊರೆಯಂತೂ ದುಪ್ಪಟ್ಟ ಬೆಲೆಗಂತೂ ಹೋಗ್ತಾ ಇದೆ. ಒಂದಷ್ಟು ಜನ ಇದನ್ನ ಆಗಲ್ಲ, ನಾವು ಒಂದು ಪೂರ್ವ ಯಾತ್ರೆ ಮಾಡ್ತಿರೋಂಥ ಬಂದ್ರೆ ಸರಿ. ಹಾಗಾಗಿ ಈ ದುಪ್ಪಟ್ಟ ಬೆಲೆನ ಅನಗತ್ಯ ಬೆಲೆಗಳನ್ನ ಕಡಿಮೆ ಮಾಡ್ಕೊ ಹೊರನ ಕಡಿಮೆ ಮಾಡ್ಕೋಬೇಕು ಅಂದ್ರೆ ಪರ್ಯಾಯವಾಗಿ ಇದೊಂದು ಸಂದರ್ಭ ಬಳಸ್ಕೊಳ್ಳಿ ಸರ್. ನಿಜ ತಾವೇಳ್ತಾರದು ಮುಖ್ಯವಾಗಿ ಏನಾಗಿದೆ ಸತ್ವನ ಬರೀ ನಾವು ರಾಸಾಯನಿಕ ಊಟ ನಮ್ಮ ರೈತರನ್ನ ಮನೆ ಮಾಡ್ಕೊಳ್ಳೋದಂದ್ರೆ ಆದಷ್ಟು ಕೊಟ್ಟಿಗೆ ಗೊಬ್ಬರನ ಹಾಕೋದು ಒಳ್ಳೆಯದು. ಸೊ ನಮ್ಮ ಬರೀ ಮಣ್ಣಿನ ರಚನೆ ಚೆನ್ನಾಗಾಗುತ್ತೆ, ಗಾಯವ ಆಡುತ್ತೆ, ನೀರು ನೀರುಗಳ ಶಕ್ತಿ ಜಾಸ್ತಿ ಆಗುತ್ತೆ, ಇಳುವರಿ ಜಾಸ್ತಿ ಆಗುತ್ತೆ. ಸೊ ಏನಂటే ನಾವು ಒಂದು ಎಕರೆಗೆ 4 ಟನ್ ಕೊಟ್ಟಿಗೆ ಗೊಬ್ಬರ ಬಳಸ್ಬೇಕು ಅಂತ ಹೇಳ್ತೀವಿ. ಇದು ನಾನಾ ಕಾರಣಗಳಿಂದ ನಮ್ಗೆ ಸಾಕಷ್ಟು ತೊಂದರೆ ಇರೋದನ್ನ ನಾವು ಬಳಸ್ತಾನೆ ಇರ್ಬೋದು. ಬಟ್ ಹಂಗಂತ ಹೇಳ್ಬಿಟ್ಟು ರಾಸಾಯನಿಕ ಗೊಬ್ಬರ ಎಷ್ಟು ಊರಿಗೆ ಹಾಕಿರ್ತೇವೆ ಹಾಕೋದು ಜಾಸ್ತಿ ಇಳುವರಿ ಬರಲ್ಲ, ಒಂದು ಮಟ್ಟದವ್ರಿಗೆ ಅಷ್ಟೇ ಅಲ್ವಾ. ಅದಾದ್ಮೇಲೆ ಅದು ಖರ್ಚಾಗಿದ್ದಷ್ಟೇ ಹೊರತು ಇಳುವರಿ ಬರಲ್ಲ. ಆ ನಿಟ್ಟಿನಲ್ಲಿ ನಮಗೆ ಶಿಫಾರಸು ಏನು ಮಾಡಿದರೆ ಅಷ್ಟು ಹಾಕೋದು ಹೇಳಿ ಸರ್. ನಿಮ್ಮ ರೈತ ಸಂಪರ್ಕ ಕೇಂದ್ರಗಳ ಕಡೆ ಹಳ್ಳಿಗಳಲ್ಲಿ ಮೊದಲಾಗಿ ಒಂದಷ್ಟು ತಿಪ್ಪೆ ಅವಿಲು ಅಂತ ಮಾಡ್ಕೊಂಡಾಗ ದಂಡಗಳನ್ನ ತಗೊಂಡು ತಿಪ್ಪೆ ಎಲ್ಲ ಮೋರಿಗೆ ಹೋಗ್ತಾರೆ. ಹೋಗ್ತದೆ ಅಲ್ಲಿ ಅದೆಲ್ಲ ಮೋರಿಗೆ ಹೋಗ್ತದೆ. ಏನಪ್ಪಾ ಅಂದ್ರೆ ಮಾಡ್ಕೊಳ್ಳಿ, ಬೇಡ ಎಷ್ಟು ಮಾಡ್ಕೊಳ್ಳಿ, ಅದನ್ನು ಬಳಕೆ ಮಾಡಿ. ಈಗ ನೀವು ಸಾಕಷ್ಟು ರೈತರನ್ನ ಮನೆಯಲ್ಲಿರೋರು ಇದ್ದಾರೆ, ಬೇರೆ ಬೇರೆ ಇದ್ದಾರೆ. ಏನು ಅವ್ರದ್ದು ಕೊಡುಗೆ ಕಾರ್ಯಕ್ರಮಗಳನ್ನ ಈಗ ತಿಳಿಸುವಂತ ಕಾರ್ಯಕ್ರಮಗಳು ಏನಾಯ್ತು ಅಂದ್ರೆ ನಮ್ಮ ಜಿಲ್ಲಾ ಸಮಿತಿ ಅಸ್ತಿತ್ವದಲ್ಲಿದೆ. ಅವ್ರ ಅಡ್ರೆಸ್ಗಳನ್ನ ಕೊಡ್ತೀವಿ. ರೈತರಿಗೆ ಮನವರಿಕೆ ಮಾಡಿ ಕಾರ್ಯಕ್ರಮಗಳನ್ನ ನಮ್ಮ ಗಮನದಲ್ಲಿ ನಾವು ಎಲ್ಲಿ ಕಾರ್ಯಕ್ರಮಗಳಾಗ್ತವೆ ನಾವು ಎಲ್ಲ ಕಡೆ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಹೋಬಳಿಗಳಲ್ಲಿ ಇರೋದ್ರಿಂದ ಆಯಾ ಕೇಂದ್ರಗಳಿಗೆ ಮಾಹಿತಿ ಕೊಟ್ಟಾಗ ಅಟ್ಲೀಸ್ಟ್ ಒಂದಷ್ಟು ಕೇಳುವಂತ ಸಂಖ್ಯೆ ಜಾಸ್ತಿ ಆಗಿದೆ. ನಮಗೂ ನಿಮ್ಮಂತವ್ರೆ ಬೇಕು. ಯಾಕಂದ್ರೆ ರೈತರನ್ನ ಕರ್ಕೊಂಡ್ಬಂದು ಈ ಬಗ್ಗೆ ತಿಳುವಳಿಕೆ ತಗೊಂಡ್ರೆ ಬಹಳ ಅನುಕೂಲ. ಸೊ ಆಮೇಲೆ ಈಗ ಯೂರಿಯಾ ಅಭಾವದಾಗ ನಮ್ಮ ಗೌರ್ಮೆಂಟ್ ಆಫ್ ಸೊಸೈಟಿಗಳು ಮುಂಚಿತವಾಗಿ ಪ್ರೈವೇಟ್ ಹತ್ರ ಜಾಸ್ತಿ ಇರುತ್ತೆ. ನಮಗೆ ಗೊಬ್ಬರ ಅಂತ ನಾವು ಕೊಡ್ತೀವಿ, ಸೊಸೈಟಿಗೆ ಇಷ್ಟು ಅಂತ ಕೊಡ್ತೀವಿ. ಆ ಪ್ರಕಾರ ಸೊಸೈಟಿಗೆ ನಾವು ನೇರವಾಗಿ ನಮ್ಮಲ್ಲಿ KCC ಫೆಡರೇಷನ್ ಕೊಡ್ತೀವಿ. ಯಾಕಂದ್ರೆ ಸೊಸೈಟಿಗಿಂತ ಪ್ರೈವೇಟ್ ಮಾರ್ಗಗಳು ಜಾಸ್ತಿ ಇರ್ಬೋದು. ಸೊ ಅದಕ್ಕೆ ನಿಮ್ಗೆ ಅನಿಸುತ್ತೆ ಪ್ರೈವೇಟ್ ಜಾಸ್ತಿ ಜನ ಆಗಿದ್ದಾರೆ ಮಾರಾಟ ಮಾಡೋದು. ಸಮಾಜಕ್ಕೆ ಅವ್ರಿಗೂ ಬರೀ 5 ಟನ್ 10 ಟನ್ 15 ಟನ್ ಅಂತ ಕೊಟ್ಟರು ಜಾಸ್ತಿ ಹೋಗಿದೆ. ಬಿಟ್ಟು ಸೊಸೈಟಿಗಳಲ್ಲಿ ಆಕ್ಟಿವ್ ಇದ್ದಾರೆ. ಇವತ್ತು ನಾವು ಯಾರು ಸೊಸೈಟಿಗಳು ಗೊಬ್ಬರ ಹಾಕ್ತಿಲ್ಲ, ನಮ್ಕೊಂಡು ಕೊಡ್ತಾ ಇದ್ದೀವಿ. ಆಮೇಲೆ ಅವ್ರು ಕಡ್ಡಾಯ ಮಾಡ್ತಾರೆ ಈ ಸೊಸೈಟಿಗಳಲ್ಲಿ. ನಾವು ರೈತರು 70 ಗ್ರಾಮದಲ್ಲಿ ಯಾವುದು ಯೂರಿಯಾ ಅಭಾವದಾಗ ಅತಿ ಪೋತರು ಕಡ್ಡಾಯವಾಗಿರ್ತಕ್ಕಂಥ ಸುತ್ತಲೆ ಮಾಡ್ತಾರೆ. ಅವ್ರ ಹತ್ರ ಸುತ್ತಲೇ ಇರೋದಿಲ್ಲ. ನಾವು ಹೇಳ್ತೀವಿ ಅವ್ರಿಗೆ, ಅಪ್ಪ ನಿಮ್ಗೆ ಕೃಷಿ ರೈತರು ಸುತ್ತಲ ತಗೊಂಡ್ಬಂದು ಬೋರ್ಡ್ ಹಾಕಿ ಕಡ್ಡಾಯ ಇದ್ರು ಹಾಕಿ. ಕಡ್ಡಾಯ ರೈತರುಗಳಿಗೆ ತೊಂದರೆ ಕೊಡುವಂತ ಈಗ ನಮ್ಮಲ್ಲಿ ಮಳೆ ರಾಷ್ಟ್ರೀಯ ಪ್ರದೇಶದಲ್ಲಿ ನೀವೇ ರೈತರಿಗೆ ಏನಾಗ್ತದೆ, ರಾಗಿ ಬಿತ್ತನೆ ಮಾಡೋ ಟೈಮಲ್ಲಿ ಅಥವಾ ಬೇರೆ ಜೋಳವನ್ನು ಬಿತ್ತನೆ ಮಾಡ್ತಾರೆ, ಏನಾಗ್ತದೆ ಸರಿ DAP ಮತ್ತೆ ಯೂರಿಯಾ ಹಾಕ್ಬೋದು. ಕಡ್ಡಾಯ ಬಿಟ್ಟರೆ ಪೊಟ್ಯಾಷಿಯಂ ಬಳಸೋದೇ ಇಲ್ಲ. ಇವತ್ತು ನಮ್ಮ ಭೂಮಿಗಳಲ್ಲಿ ಫಾಸ್ಫರಸ್ ಅಂಶ ರಂಜಕಾಂಶ ಜಾಸ್ತಿ ಇದೆ. ಯಾಕೆ ಪ್ರತಿ ವರ್ಷ ನೀವು DAP ಬಳಸ್ತಾ ಇದ್ದಾರೆ. DAP ನಲ್ಲಿ ನಿಮಗೆ ಜಾಸ್ತಿ ಪ್ರಮಾಣದ ರಂಜಕ ಇದೆ, ಪೊಟ್ಯಾಷ್ ಹಾಕೋದೇ ಇಲ್ಲ. ಪೊಟ್ಯಾಷಿಯಂ ನಿಮಗೆ ತೂಕ ಕಾಡ್ತಿದ್ದ ಬರ್ತದೆ, ನಿಮಗೆ ರಕ್ಷಣೆ ಬರಗಾಲದ ರಕ್ಷಣೆ ಕೊಡ್ತದೆ, ಮತ್ತೆ ನಿಮಗೆ ಕೀಟ ರೋಗ ಬಾಧೆ ಕಡಿತದೆ. ರೈತರುಗಳು ಏನ್ ಯೋಚನೆ ಮಾಡ್ತಾರೆ ಸರ್, ಈಗ 1 ಟನ್ ಕಬ್ಬಿಗೆ 3,393 50 ಕೆಜಿ ಮೂಟೆಗೆ 2,000 ಆಗಿದೆ. 26 300 ರೂಪಾಯಿ ಮೂಟೆಗೆ ಹೋಗ್ತಾರೆ ಹೊರತು ಅವರು 2,000 ಹೋಗಲ್ಲ. ಯಾಕಂದ್ರೆ ಅದೇ ಸಿಕ್ಕಲ್ಲ. ಈಗ ಮಳೆಗಾಲ ಕಡಿಮೆ ಆಗ್ತದೆ, 160 ಸಾರಜನಕ, ರಂಜಕ 40, 50 ಪೊಟ್ಯಾಷ್ ಬಳಸ್ಬೇಕು. ನಾವು ಅದರಿಂದ 2 ಪಟ್ಟು 3 ಪಟ್ಟು ಹಾಕ್ತಾ ಇದ್ದೀವಿ. ನೀವು ಯಾರು ರೈತರು ನೀವೇ ರೈತರು ನಿಮಗೆ ಗೊತ್ತಿಲ್ಲ. 3 ಪಟ್ಟು 4 ಪಟ್ಟು ಹಾಕ್ತಾ ಇದ್ದೀವಿ. ನಾವು ಹೇಳ್ತಾರೆ ಅಂದರೆ ಆದ್ರಿಂದ ಅಲ್ಲಿ ನೀವು ವ್ಯಯ ಮಾಡೋದು, ಅದನ್ನ ನೀವು ಸಾವಯವ ಗೊಬ್ಬರ ಬಳಸಿ ಅಂತ ಇಲ್ಲ. ಭೂಮಿ ಇವತ್ತು 2 ವರ್ಷ 3 ವರ್ಷ ಚೆನ್ನಾಗಾಗತ್ತೆ. ಕಮ್ಮಿ ಮಾಡ್ತೀರಾ, ಕಮ್ಮಿ ಮಾಡ್ತೀರಾ. ಏನಾಗ್ತಾ ಗೊತ್ತಾ ಸರ್, ನೋಡಪ್ಪ ದೊಡ್ಡವರಿಗೆ ಸ್ವಲ್ಪ ಜಮೀನಿರೋರು ನೀವು ಪ್ರಯತ್ನ ಮಾಡೋದಕ್ಕೆ ಒಂದು ಅವಕಾಶಗಳಿದೆ. ಕೆಲವೊಂದು ಚಿಕ್ಕದಾಗಿ ಜಮೀನು ಇರುವಂತವರು 20 ಗುಂಟೆ 30 ಗುಂಟೆ ಇಟ್ಕೊಂಡಿರೋರು ಪ್ರಯತ್ನ ಮಾಡೋದಕ್ಕೆ ಅವಕಾಶ ಇಲ್ಲ. ಅದನ್ನ ಡಿಪೆಂಡೆನ್ಸಿ ಜಾಸ್ತಿ ಇರುತ್ತೆ. ಅದನ್ನ ಬಿಟ್ಟು ಈಗ ನೀವು ಯಾರೋ 4-5 ಎಕರೆ 20 ಗುಂಟೆ 1 ಎಕರೆ ಮಾಡೋದಕ್ಕೆ ಸಮಸ್ಯೆ ಇಲ್ಲ. ಅವ್ರಿಗೆ 1 ಎಕರೆ ಮಾಡ್ಬಿಟ್ಟು ನೀವು ಮಾಡಲೇಬೇಕು ಅಂತ ಹೇಳಿದಾಗ ಒಂದು ಖಾತ್ರಿ ಇರೋದಿಲ್ಲ. ನಾವು ಹೊಸದಾಗಿ ನೈಸರ್ಗಿಕ ಕೃಷಿಗೆ ಪ್ರಯತ್ನಕ್ಕೆ ಅಂತ ಹೇಳ್ಬಿಡ್ತಾರೆ, ಖಾತ್ರಿ ಸ್ವಲ್ಪ ಟೈಮ್ ತಗೊಳುತ್ತೆ. ಹಾಗಾಗಿ ಅವ್ರಿಗೆ ಒಂದು ಅನುಭವ ಕೊಡಬೇಕು. ಆದರೆ ನಾವು ತಿಳುವಳಿಕೆ ಕೊಡಬೇಕು. ನೀವು ಹೇಳಿದಂಗೆ ಕೊಟ್ಟಿಗೆ ಗೊಬ್ಬರ ಬಳಸುವುದರಿಂದ ಈಗ ಒಳಸೋರಿಗಳನ್ನು ಕಡಿಮೆ ಮಾಡ್ಕೊಳ್ಳೋದನ್ನ ನಾವು ನೋಡ್ಕೋಬೇಕು.
ಮುಸುವರಿಗಳು ಜಾಸ್ತಿ ಆಗೋಕ್ಕಾಗಿ ಈಗ ರೈತರು ಇವತ್ತು ನಾವು ಕೃಷಿ ಮಾಡಬೇಕಾ ಬಿಡ್ಬೇಕಾ ಅನ್ನೋದಕ್ಕಾಗಿದೆ, ಮತ್ತು ಅದಷ್ಟು ಲೇಬರ್ ಇಂಟೆನ್ಸಿವ್ ಇದೆ, ರಸಗೊಬ್ಬರಗಳು ಸಿಗಲ್ಲ. ಹಾಗಾಗಿ ಸಾಕಷ್ಟು ನಾವು ದೊಡ್ಡ ಜಿಲ್ಲೆ ನೀವು ರೈತರನ್ನ ಜನರಿಗೆ ಬೇಕಾಗಿಲ್ಲ. ಆಲ್ರೆಡಿ ಮಳೆ ಅಭಾವ ಕಮ್ಮಿ ಆಗಿದೆ. ಈಗ ಆಲ್ರೆಡಿ ಜೂನ್ ಹೋಗ್ತಾ ಇದೆ. ಜುಲೈ ಆಗಸ್ಟಲ್ಲಿ ಗೊಬ್ಬರದ ಅಭಾವ ಆಗುತ್ತೆ. ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಗೊಬ್ಬರ ಬೇಕಾದ್ರೆ ಆಗ ನಾಟಿ ಮಾಡಬೇಕಾದ್ರೆ ನಾಟಿ ಮಾಡ್ತಿದ್ದಕ್ಕೆ ಯೂರಿಯಾ ಬೇಕಾಗುತ್ತೆ. ಈ 2 ತಿಂಗಳು ಆಗಸ್ಟ್ ಮತ್ತು ಸೆಪ್ಟೆಂಬರ್ ನೀವು ಅದನ್ನ ಪೂರೈಕೆಯನ್ನ ದಯವಿಟ್ಟು ಮಾಡಬೇಕು. ಆ ಟೈಮ್ನಲ್ಲೇ ಜನರನ್ನ ಲೂಟಿ ಮಾಡೋದು. ನಿಮಗೆ ನಾನು ಕಾಂಪ್ಲೆಕ್ಸ್ ನಿಮಗೆ 80% ಅದು ನಾವು ಮಾಡಕ್ಕೆ ಇವನ್ನೇ ಜಾಸ್ತಿ ಕಾಂಪ್ಲೆಕ್ಸ್ ಇದೆ. ಕಾಂಪ್ಲೆಕ್ಸ್ ಜೊತೆಗೆ ಸ್ವಲ್ಪ ಯೂರಿಯಾ ಹಾಕಬೇಕಾಗುತ್ತೆ. ನಮಗೆ ಪ್ರಮಾಣವಾಗಿ ಪ್ರಮಾಣದಲ್ಲಿ ಆಗ್ತದೆ. ನಿಮ್ಗೆ 20 kg ಅಂತ ಯೂರಿಯಾ ಸಾಕು. ಜೊತೆಗೆ ನಾವು ಮೂಟೆಗಟ್ಟಲೆ ಹಾಕ್ತೀವಿ. ನೋಡಿ, ನಾವು ಒಂದಷ್ಟು 2 ಎಕರೆನ ಒಂದು 12 ವರ್ಷದಿಂದ ನೈಸರ್ಗಿಕ ಕೃಷಿ ಮಾಡ್ತಾ ಇದ್ವಿ. ಯಶಸ್ಸು ಕೊಡ್ತೀವಿ, ಮೌಲ್ಯವರ್ಧನೆ ಮಾಡ್ತೀವಿ. ಅದು ಈ ಥರದ ಸಂಖ್ಯೆ ಜಾಸ್ತಿ ಆಗ್ತದೆ. ಅಂತೇಳಿ ನಾವು ಇನ್ನೂ ಸಂಪೂರ್ಣವಾಗಿ ಎಲ್ಲಾನು ಚೇಂಜ್ ಮಾಡೋಕ್ಕಾಗಿಲ್ಲ. ಎಲ್ಲೆಲ್ಲ ಆಗುತ್ತೆ ಅಲ್ಲಿ ಮಾಡ್ತಾ ಇದ್ವಿ. ಹಾಗಾಗಿ ಈ ಒಂದು ಸಂದರ್ಭ ಇಲಾಖೆ ಕಡೆಯಿಂದ ಅಶೋಕ್ ಅವರ ನಂಬರ್ ಇತ್ತು ಮತ್ತು ಆದರೂ ಲಾಸ್ಟ್ ನಂಬರ್ ಇಲ್ಲ. ಎಷ್ಟು ಕೃಷಿ ಇಲಾಖೆಯಲ್ಲಿ ಅಧಿಕಾರಿಗಳೆಲ್ಲ ಎಲ್ಲ ಬರೀ ಹೋಗುಗಳೆಲ್ಲ ಖಾಲಿನೇ ಇಲ್ಲ. ನಮ್ಮ ಕೃಷಿ ಇಲಾಖೆ ಪದ್ಧತಿಯಲ್ಲಿ ಸೆಕೆಂಡಲ್ಲಿ ಮತ್ತು 6 ಜನ ಕೆಲಸ ಮಾಡ್ತಿರೋ. ಇವತ್ತು ಹೋದ್ರೆ ಒಬ್ರು ಕಾಂಟ್ರಾಕ್ಟ್ ಬೇಸ್ ಸಿಕ್ಕಲ್ಲ, ಒಬ್ಬರು ಕೆಲಸ ಮಾಡೋದು. ಅದು ದೇವರಾಜ್ ಅವರು 2 ಕಡೆ ಕೆಲಸ ಮಾಡ್ತಾವ್ರ. ನಾವು ಅಲ್ಲಿ ಹೋಗಿ ಕೆಲಸ ಮಾಡ್ತಾರೋ ಇಲ್ಲ ಪದ್ಧತಿ ಸರ್. 87 ಬೆಳೆಗಳು ಕೂಡ ದಯವಿಟ್ಟು ಎಕ್ಸ್ಟ್ರಾ ಮಾರ್ಜಿನ್ ನೆನಪಿ ಅಂತ ಹೇಳಿ ನೀವು ಕಡೆ ಬಿಡಿಸಿ. ನೋಡಿ, ಇನ್ನೊಂದು ಸರ್ಕಾರ ಕಡೆಯಿಂದ ಕಳಿಸಿದ್ವಿ. ಅದನ್ನ ಮೀಟಿಂಗ್ ಒಳ್ಳೆ ಕೆಲಸ ಕೃಷಿ ಇಲಾಖೆ ಯಾವ್ದು ಮಾಡಲ್ಲ ನೋಡಿ. ಎಲ್ಲ ಕೈ ಜೋಡಿಸಿದ್ರೆ ಎಲ್ಲ ಥ್ಯಾಂಕ್ ಯು ಸರ್. ರೈತರು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಮಾತಾಡೋಲ್ಲ ಇಮೇಲೆ ಬಂಧುಗಳೇ, ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಮಾಡಿ ಮಂಡ್ಯ ಜಿಲ್ಲೆಯಲ್ಲಿ ರಸಗೊಬ್ಬರದ ಬಗ್ಗೆ ಜನಜಾಗೃತಿಯನ್ನು ಮೂಡಿಸಿ ಈಗ ಜಂಟಿ ನಿರ್ದೇಶಕರಿಗೆ ಒಂದು ಮಾಹಿತಿಯನ್ನು ಕೊಟ್ಟು ಈ ರೀತಿ ಅಭಾವ ಆಗದ ರೀತಿಯಲ್ಲಿ ನೋಡ್ಕೊಳ್ಳಿ ಅಂತೇಳಿ ಇವತ್ತು ಇಲ್ಲಿಂದ ಬಂದು ಹೋಗ್ತಾ ಇದ್ದೀವಿ. ಇಷ್ಟು ಇವತ್ತು ನಮ್ಮ ರೈತರು ಯಾವುದೇ ಒಂದು ವಿಚಾರ ಆಗ್ಬೋದು, ಗೊಬ್ಬರದ ವಿಚಾರದಲ್ಲಿ ನೀವು ಖಾತ್ರಿ ಮಾಡ್ಕೋಬೇಕು. KRS ಪಕ್ಷ ಇಡೀ ಜಿಲ್ಲೆಯಲ್ಲಿ ಅಂದ್ರೆ ರಾಜ್ಯದಲ್ಲಿ ಇದೆ, ತಾಲೂಕು ಘಟಕಗಳಲ್ಲಿದ್ದಾವೆ. ನೀವು ಸಂಪರ್ಕ ಮಾಡ್ಬೋದು. ನೀವು ಗೊಬ್ಬರವನ್ನ ಬಳಸೋದನ್ನ ಕಡಿಮೆ ಮಾಡಬೇಕು ಅಂತ ನಿಮ್ಮ ನಂಬರ್ಗಳು ಹೇಳ್ಕೊಳ್ಳಿ. ರೈತ ಸಹಾಯವಾಣಿ ನಂಬರ್ ಹೇಳಿ ಹೇಳ್ತೀವಿ. ಇನ್ನು ಮುಂದೆ ನಾವು ಈಗ ಜಿಲ್ಲಾಧ್ಯಕ್ಷರಿದ್ದಾರೆ ಮಲ್ಲೇಶು, ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾಗರಾಜು ಅಂತ ಹೇಳಿ. ನನ್ನ ನಂಬರು 9535717544. ದಯವಿಟ್ಟು ನಿಮ್ಗೆ ಏನಾದ್ರು ತೊಂದರೆ ಆದಾಗ ನಮಗೆ ಕರೆ ಮಾಡ್ಬೋದು. ಎಲ್ಲೇ ನಿಮ್ಗೆ ಜಾಸ್ತಿ ಹಣ ತಗೊಳ್ಳೋದಾಗ್ಬೋದು, ಗೊಬ್ಬರದ ಅಭಾವ ಆಗ್ಬೋದು, ನಮ್ಗೆ ಒಂದು ಮಾಹಿತಿಯನ್ನು ಕೊಡಿ. ನಾವು ಮಂಡ್ಯ ಜಿಲ್ಲಾಧ್ಯಕ್ಷರು ಮಲ್ಲೇಶ್ ಮಾತಾಡ್ತಾ ಇದ್ದು. ಯಾವುದೇ ಸಮಸ್ಯೆ ಇದ್ರು ಸಹ ನಮ್ಮ ಮಂಡ್ಯ KRS ಪೇಟೆಯಲ್ಲಿ ನಂಬರ್ ಇರುತ್ತೆ. ದಯವಿಟ್ಟು ಮಂಡ್ಯ ಜಿಲ್ಲಾದ್ಯಂತ ಕೃಷಿ ಅಧಿಕಾರಿಗಳು ಸಹ ನಂಬರ್ನ ನಾವು ಹಾಕಿರ್ತೀವಿ. ಯಾವುದೇ ಸಮಸ್ಯೆ ಹಳ್ಳಿಗಳಲ್ಲಿ ನೀವು ಅಭಾವ, ರಾಸಾಯನಿಕ ಗೊಬ್ಬರದ ಅಭಾವ ಆದರೆ ದರಕ್ಕಿಂತ ಜಾಸ್ತಿ ಸರ್ಕಾರ ನಿಗದಿ ಮಾಡಿದ ದರಕ್ಕಿಂತ ಹೆಚ್ಚಾಗಿ ತಗೊಂಡ್ರೆ ನಮ್ಮ ನಂಬರ್ ಫೋನ್ ಮಾಡಿ 6360274750. ದಯವಿಟ್ಟು
ಪ್ರತಿಯೊಂದು ಹಳ್ಳಿಗಳಲ್ಲೂ ಕೃಷಿ ಒಂದು ಹೋಬಳಿ ಮಟ್ಟದಲ್ಲಿರುತ್ತೆ. ಅಧಿಕಾರಿಗಳು ಕರೆ ಮಾಡೋ ಮುಖಾಂತರ ಏನ್ ಸಮಸ್ಯೆ ಇದನ್ನ ಅದನ್ನ ನೀವು ಪರಿಹಾರ ಮಾಡ್ಕೋಬೇಕು. ನೀವು ಹಳ್ಳಿಗಳಲ್ಲಿ ಸುಮ್ಮನೆ ಕೂತ್ಕೊಂಡ್ರೆ ಅಧಿಕಾರಿಗಳು ಬರಲ್ಲ. ಅವ್ರ ನಂಬರ್ನು ಸಹ ನಾವು ನಮ್ಮ ಪೇಜ್ಗಳಲ್ಲಿ ಹಾಕೊಂಡಿರ್ತೀವಿ. ದಯವಿಟ್ಟು ಫೋನ್ ಮುಖಾಂತರ ಕರೆ ಕೊಡಿ, ಸಮಸ್ಯೆನ ಪರಿಹಾರ ನೀಡೋಣ. ಇದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಂಡ್ಯ ಜಿಲ್ಲಾ ಘಟಕದಿಂದ ನಾವು ಇಂದು ಪ್ರೆಸ್ ಮೀಟ್ ಮಾಡಿ ಈ ಒಂದು ಕೃಷಿ ಜಂಟಿ ನಿರ್ದೇಶಕರು ಸಹ ಭೇಟಿ ಮಾಡಿದ್ವಿ. ಈಗ ಮುಂದೆ ಜಿಲ್ಲಾಧಿಕಾರಿಗಳು ಸಹ ನಾವು ಭೇಟಿ ಮಾಡ್ತಾ ಇದೀವಿ. ರೈತರುಗಳು ಒಗ್ಗಟ್ಟಾಗಿ ಹೋರಾಟ ಮಾಡೋಣ, ಯಾವುದೇ ರೀತಿ ಅಭಾವ ಇರಲ್ಲ. ನೆಕ್ಸ್ಟ್ ನಾವು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಹೇಳ್ತಿದ್ವಿ. ಥ್ಯಾಂಕ್ ಯು.